ನಾವು ಆರಾಧನೆ ಮಾಡುವಾಗ ಆರಾಧನೆಯ ಎರಡನೇ ಭಾಗ ಅದು ವಾಕ್ಯ ಬೋಧನೆ ಆಗಿರುತ್ತದೆ. ಅನೇಕರು ಅದನ್ನ ಫಸ್ಟ್ ಮೀಟಿಂಗು, ಸೆಕೆಂಡ್ ಮೀಟಿಂಗು ಅಂತ ಕರೀತಾರೆ. ಆದ್ರೆ ಅದು ಸೆಕೆಂಡ್ ಮೀಟಿಂಗ್ ಅಲ್ಲ. ವಾಕ್ಯ ಬೋಧನೆ ಅದು ಆರಾಧನೆಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಅದು ಆಗಿರುತ್ತದೆ. ಆದ್ರಿಂದ ನಾನು ಫಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ಬಿಡೋಣ, ಸೆಕೆಂಡ್ ಮೀಟಿಂಗ್ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ಒಂದು ಸಾರಿ ಸಭೆಗೆ ಬಂದ ಮೇಲೆ ನೀವು ಪೂರ್ಣವಾಗಿ ಆರಾಧನೆಯಲ್ಲಿರಬೇಕು ಮತ್ತು ವಾಕ್ಯ ಬೋಧನೆಯನ್ನು ಕೇಳಿ ವಿಶ್ವಾಸಿ ಹೋಗಬೇಕು. ಯಾಕೆಂದ್ರೆ ವಾಕ್ಯ ಬೋಧನೆ ಯಾಕೆ ಕೊಡಲ್ಪಡ್ತದೆ ಎಂಬುದಾಗಿ ಹೇಳಿದರೆ, ವಿಶ್ವಾಸಿಯ ಆತ್ಮಿಕ ಅಭಿವೃದ್ಧಿ ಆಗ್ಬೇಕು, ವಿಶ್ವಾಸಿಯು ಆತ್ಮಿಕವಾಗಿ ಒಂದು ಬೆಳವಣಿಗೆ ಹೊಂದಬೇಕು, ವಿಶ್ವಾಸಿಯು ಆತ್ಮಿಕವಾಗಿ ಅವನು ದೃಢತೆಯನ್ನು ಹೊಂದಬೇಕು ಎಂಬುದಾಗಿ ನೋಡ್ರಿ ವಾಕ್ಯ ಬೋಧನೆ ಅದು ಕೊಡಲ್ಪಡುತ್ತದೆ ಪ್ರತಿ ವಾರದಲ್ಲಿ. ಆದ್ರಿಂದ ವಿಶ್ವಾಸಿಗಳು ಅದನ್ನು ತಪ್ಪಿಸಿಕೊಳ್ಳಬಾರದು. ವಾಕ್ಯ ಬೋಧನೆಯನ್ನು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಕೇಳುವಂಥದ್ದು ಅದು ಬಹಳ ಅವಶ್ಯಕವಾಗಿರುತ್ತದೆ. ನಾವು ಆದಿ ಅಪೊಸ್ತಲರ ಸಭೆಯನ್ನು ನೋಡುವಾಗ ಅಲ್ಲಿ ಪೇತ್ರನ ಪ್ರಸಂಗವನ್ನು ಕೇಳಿ 3,000 ಜನರು ಆವಾಗ ರಕ್ಷಣೆಯನ್ನು ಹೊಂದಿದರು. ಅದೇ ಪ್ರಥಮ ಸಭೆ ಪ್ರಥಮ ಕೂಟ ಅದು ಆಗಿತ್ತು. ಆಗ ಅಲ್ಲಿ ಅವರು ಏನ್ ಮಾಡಿದರು? ಮೊದಲನೇದಾಗಿ ಅವ್ರೇನ್ ಮಾಡಿದ್ರು? ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ ಮತ್ತು ರೊಟ್ಟಿ ಮುರಿಯುವುದರಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ ಏನಾಗಿದ್ರು? ನಿರತರಾಗಿದ್ದರು. ಅಂದ್ರೆ ಏನು? ದೇ ವರ್ ಸ್ಟೆಡ್ ಫಾಸ್ಟ್ ಇನ್ ದೋಸ್ ಥಿಂಗ್ಸ್. ಆ 4 ಅಂಶಗಳಲ್ಲಿ ಅವರು ಬಹಳ ನಿರತರಾಗಿದ್ದರು ಎಂಬುದನ್ನು ನಾವು ನೋಡ್ತೇವೆ. ಒಂದ್ ವೇಳೆ ನಾವು ಅದನ್ನು ಆರ್ಡರ್ ಅಲ್ಲಿ ನಾವು ಇಟ್ರೆ ಮೊದಲು ದೇವರ ವಾಕ್ಯ ಕೇಳ್ಬೇಕಾಗತ್ತೆ. ನಾವು ನಮ್ಮ ಆರಾಧನೆಯ ಕೂಟವನ್ನು ಆ ಒಂದು ಆರ್ಡರ್ ನಲ್ಲಿ ತಂದ್ರೆ ಫಸ್ಟ್ ನೀವು ದೇವರ ವಾಕ್ಯವನ್ನು ಕೇಳಬೇಕಾಗ್ತದೆ. ಆದ್ರೆ ನಾವು ಈ ರೀತಿ ನಮ್ಮ ಒಂದು ಅನುಕೂಲಕ್ಕಾಗಿ ನಾವು ಈ ರೀತಿ ಮಾಡ್ಕೊಂಡಿದ್ದೇವೆ, ಇರ್ಲಿ. ಆದ್ರೆ ದೇವರ ವಾಕ್ಯವ ಬೋಧನೆಯನ್ನು ಕೇಳುವಂಥದ್ದು ವಿಶ್ವಾಸಿಗೆ ಅತ್ಯವಶ್ಯಕ ಆಗಿದೆ ಎಂಬುವಂಥದ್ದನ್ನು ಈ ಮುಂಜಾನೆಯಲ್ಲಿ ನಾವು ತಿಳ್ಕೊಳ್ಳಬೇಕು. ಒಂದು 119ನೇ ಕೀರ್ತನೆ 107ನೇ ವಚನ ಒಂದು ಓದಿ ಯಾರಾದರೂ ಬೇಗ. ಏನಂತೆ? ನಾನು ಬಹಳವಾಗಿ ಕುಗ್ಗಿ ಹೋಗಿದ್ದೇನೆ, ನಿನ್ನ ವಾಕ್ಯಾನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ವಿಶ್ವಾಸಿ ಕುಗ್ಗಿ ಹೋದಾಗ, ವಿಶ್ವಾಸಿ ನಿರಾಶೆಯಾದಾಗ, ವಿಶ್ವಾಸಿ ಹತಾಶನಾದಾಗ, ವಿಶ್ವಾಸಿಯು ಒಂದು ಖಿನ್ನತೆಗೆ ಅವನು ಹೋದಾಗ ಮತ್ತು ಅವನು ಆಶಾಭಂಗ ಪಡುವಾಗ ನೋಡ್ರಿ, ವಿಶ್ವಾಸಿಗೆ ಏನ್ ಬೇಕಾಗ್ತದೆ? ವಾಕ್ಯ ಬೇಕಾಗ್ತದೆ, ದೇವರ ವಾಕ್ಯ ಬೇಕಾಗ್ತದೆ, ದೇವರ ವಾಕ್ಯ ಬೋಧನೆ ಆತನಿಗೆ ಬೇಕಾಗ್ತದೆ. ವಾಕ್ಯ ಏನ್ ಮಾಡ್ತದೆ ಎಂಬುದಾಗಿ ನಾವು ಕೇಳುವುದಾದ್ರೆ, ವಾಕ್ಯವು ನಮ್ಮನ್ನು ಏನ್ ಮಾಡ್ತದೆ? ಚೈತನ್ಯಗೊಳಿಸುತ್ತದೆ. ನಿನ್ನ ಪ್ರಾಣವನ್ನು ಅದು ಉಜ್ಜೀವಿಸ ಮಾಡುತ್ತದೆ, ವಿವೇಕ ಜ್ಞಾನಗಳನ್ನು ದಯಪಾಲಿಸುತ್ತದೆ, ಮನಸ್ಸನ್ನು ನಿನ್ನನ್ನು ಹರ್ಷಗೊಳಿಸುತ್ತದೆ, ಕಣ್ಣುಗಳನ್ನು ಅದು ತೆರೆಯುತ್ತದೆ, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ, ಮತ್ತು ನಿನ್ನ ಆತ್ಮಿಕ ಜೀವಿತವನ್ನು ದೇವರ ವಾಕ್ಯ ಅದು ದೃಢಪಡಿಸುವಂತದ್ದಾಗಿದೆ, ನಿನ್ನ ಆತ್ಮಿಕ ಜೀವಿತವನ್ನು ಅಭಿವೃದ್ಧಿಗೊಳಿಸುವಂತದ್ದಾಗಿದೆ. ಸತ್ಯ ಬೋಧನೆಯಲ್ಲಿ ವಿಶ್ವಾಸಿಯನ್ನು ದೇವರ ವಾಕ್ಯ ನೆಲೆಗೊಳಿಸುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಆದ್ರಿಂದ ನಾವು ಆರಾಧನೆ ಆದ ನಂತರ ಎದ್ದು ಹೋಗ್ಬಿಡುದು, ಸುವಾರ್ಥ ವಾಕ್ಯವನ್ನು ಬೋಧನೆಯನ್ನು ಕೇಳದೆ ಹಾಗೆ ಹೊರಟು ಹೋಗುವಂಥದ್ದು ಅದು ಸರಿಯಾದಂತ ಕ್ರಮ ಅಲ್ಲ. ಆ ಕ್ರಮವನ್ನು ನಾವು ಬಿಟ್ಟು ಬಿಡಬೇಕು. ನಾವು ಆರಾಧನೆಗೆ ಪೂರ್ಣವಾಗಿ ನಾವು ಆರಾಧನೆಯಲ್ಲಿ ಮತ್ತು ವಾಕ್ಯ ಬೋಧನೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ ಎಂಬುವಂಥದ್ದನ್ನು ಈ ಸಮಯದಲ್ಲಿ ತಿಳ್ಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಇದು ನನ್ನ ವಾಕ್ಯ ಸಂದೇಶದ ಭಾಗ ಅಲ್ಲ, ಇದನ್ನು ನಾನು ಪೀಠಿಕೆಯಾಗಿ ನಿಮಗೆ ಹೇಳಿದ್ದೇನೆ ಅಷ್ಟೇ. ನಾವು ಓದಿದಂತಹ ವಾಕ್ಯ ವೇದ ಭಾಗದಲ್ಲಿ ನಾವು ಟೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡಿದೆವು, ರಕ್ಷಕನಾದ ಯೇಸು ಕ್ರಿಸ್ತನು ಆತನು ಪ್ರತ್ಯಕ್ಷನಾಗುವಂತ ಸಮಯದಲ್ಲಿ ಆಗುವಂತ ಸಂಗತಿಗಳೇನು ಮತ್ತು ಒಬ್ಬ ವಿಶ್ವಾಸಿ ಅವನು ಯಾವ ರೀತಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳಬೇಕು ಎಂಬುವಂತ ಅಂಶವನ್ನು ನಾವು ನೋಡಿದೆವು. ಅಲ್ಲಿ 5ನೇ ಅಧ್ಯಾಯ ಮೊದಲನೇ ಟೆಸಲೋನಿಕ 5ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡಿದ್ವು. ಏನಂತ? ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರಲ್ಲ, ಕತ್ತಲೆಯವರು ಅಲ್ಲ.
ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ನಿದ್ದೆ ಮಾಡುವವನು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೆಯರು ರಾತ್ರಿಯಲ್ಲಿ ಅಮಲೆಯಿರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಅಂತಂದ್ರೆ ಇದೇನನ್ನು ತೋರಿಸ್ತದೆ? ವಿಶ್ವಾಸಿ ಅಥವಾ ಸಭೆ ತನ್ನನ್ನು ತಾನು ಕ್ರಿಸ್ತನ ಪ್ರತ್ಯಕ್ಷತೆಗೋಸ್ಕರವಾಗಿ, ಬರೋಣಕ್ಕೋಸ್ಕರವಾಗಿ ಸಿದ್ಧಪಡಿಸಿಕೊಳ್ಳುವಂಥದ್ದು ಎಂಬುವಂತ ಅಂಶವನ್ನು ನಾವು ಇಲ್ಲಿ ತಿಳ್ಕೊಳ್ಳುವಂತವರು ನಾವು ಆಗಿತ್ತು. ಈಗ ಸಿದ್ಧತೆ ಎಂಬುದಾಗಿ ಹೇಳುವಾಗ ಅದು ಎರಡು ಭಾಗದಲ್ಲಿ ಸಿದ್ಧತೆ ಅದು ಆಗುವಂಥದ್ದು ಆಗಿದೆ. ಹೇಗೆ? ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮಾಡುವಂತಹ ಸಿದ್ಧತೆ ಮತ್ತು ಸಭೆ ಅಥವಾ ವಿಶ್ವಾಸಿ ಮಾಡಿಕೊಳ್ತಕ್ಕಂತ ಸಿದ್ಧತೆ. ಈಗ ಒಬ್ಬ ಗಂಡು ಹೆಣ್ಣು ಅವರು ಮದುವೆಗೆ ನಿಶ್ಚಿತಾರ್ಥ ಮಾಡ್ಕೊಳ್ತಾರೆ ಎಂಬುದಾಗಿ ಹೇಳುವಾಗ ಅವರು ಏನ್ ಮಾಡ್ತಾರೆ? ಆ ಮದುವೆ ಮುಂದೆ ಬರುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ? ಹೆಣ್ಣಿನ ಕಡೆಯವರು ಸಿದ್ಧತೆಯನ್ನು ಮಾಡಿಕೊಳ್ತಾರೆ, ಗಂಡಿನ ಕಡೆಯವರು ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾಳೆ. ಮದುವೆಯು ಉತ್ತಮವಾಗಿ ನಡೆಯಬೇಕೆಂಬತಕ್ಕಂತ ಉದ್ದೇಶದಿಂದ ಎಲ್ಲ ಸಿದ್ಧತೆಗಳನ್ನು ನೋಡ್ರಿ ಅವರು ಮಾಡ್ಕೊಳ್ತಾಳೆ. ಅದೇ ರೀತಿಯ ಒಂದು ಸಿದ್ಧತೆಯನ್ನು ನಾವಿಲ್ಲಿ ನೋಡ್ತೇವೆ. ಅಂದ್ರೆ ಮೊದಲಿಂಗನು ಮಾಡಿಕೊಳ್ಳುವಂತ ಸಿದ್ಧತೆ ಮತ್ತು ಮೊದಲ ಗಿತ್ತಿಯು ಮಾಡಿಕೊಳ್ತಕ್ಕಂತ ಸಿದ್ಧತೆಯ ಕುರಿತಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 2:4 2-4 ವಚನದಲ್ಲಿ ನಾವು ಓದ್ತೇವಲ್ಲ, ಏನದು ಯೇಸು ಸ್ವಾಮಿ ಹೇಳಿದ್ದು? ಹ್ಮ್ 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 ನಿಮಗೆ ಸ್ಥಳವನ್ನು ಸಿದ್ಧ ಮಾಡ್ಲಿಕ್ಕೆ ನಾನು ಹೋಗ್ತೇನೆ. ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಪುನಃ ನಾನು ಬಂದು ನಿಮ್ಮನ್ನು ನಾನೇನಂತೆ ನಾನಿರುವ ಸ್ಥಳಕ್ಕೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು. ಅಂದ್ರೆ ಇದು ಮೊದಲಿಂಗನು ಮಾಡ್ಕೊಳ್ತಕ್ಕಂತ ಒಂದು ಸಿದ್ಧತೆಯನ್ನು ನಾವು ನೋಡುವಂತವರು ನಾವು ಆಗಿದ್ದೇವೆ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಈ ರೀತಿ ಓದ್ತೇವೆ. ಏನ್ ಮಾಡಿದ್ರಂತೆ ನೋಡ್ರಿ, ಅಪೊಸ್ತಲರ ಕೃತ್ಯ. ಸಾಕು ನೋಡ್ರಿ, ಈ ಕರ್ತನಾದ ನೋಡ್ರಿ ತಂದೆಯಾದ ದೇವರು ನೋಡ್ರಿ ಅನ್ಯ ಜನಗಳಿಂದ ಒಂದು ಪ್ರಜೆಯನ್ನು ಆತನು ಆರಿಸಿಕೊಂಡನು. ನೋಡ್ರಿ, ದೇವರು ಮಾಡುವಂತ ಸಿದ್ಧತೆ, ಯೇಸು ಕ್ರಿಸ್ತನು ಮಾಡುವ ಸಿದ್ಧತೆಯನ್ನು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ತಂದೆಯಾದ ದೇವರು ಆದಿ ಕಾಲದಲ್ಲಿಯೇ ಆತನು ಒಂದು ಪ್ರಜೆಯನ್ನು ಅನ್ಯ ಜನಗಳಿಂದ ಆತನು ಆರಿಸಿಕೊಂಡನು. ಅದು ಇನ್ಯಾವುದೂ ಅಲ್ಲ, ಸಭೆಯನ್ನು ಆತನು ಆರಿಸಿಕೊಂಡನು. ಆ ಸಭೆಯಲ್ಲಿ ನಾನು ನೀನು ನೋಡ್ರಿ ಅದಕ್ಕೆ ನಾವು ಸದಸ್ಯರುಗಳಾಗುವಂತೆಯೂ ಅಥವಾ ಕ್ರಿಸ್ತನ ದೇಹಕ್ಕೆ ನಾವು ಅಂಗಗಳಾಗುವಂತೆ ದೇವರು ನಮ್ಮನ್ನು ಆರಿಸಿಕೊಳ್ಳುವಂತ ಒಂದು ಸಿದ್ಧತೆಯನ್ನು ದೇವರು ಆತನು ಮಾಡಿದನು ಎಂಬುದಾಗಿ ನಾವು ನೋಡುವಂತವರಾಗಿದೆ. 9:23 ರೋಮ 9:23 ಓದ್ರಿ. ಏನಂತೆ? ಕರುಣಾಪಾತ್ರರೇ, ದ ವೆಸಲ್ಸ್ ಆಫ್ ಆನರ್ ಎಂಬುದಾಗಿ ನಾವು ಇಂಗ್ಲಿಷ್ ನಲ್ಲಿ ಓದ್ತೇವೆ. ಅಂತಂದ್ರೆ ಆ ಕರುಣಾಪಾತ್ರರನ್ನು ದೇವರು ಆರಿಸಿಕೊಂಡವನಾಗಿ ಅವರಿಗೆ ತನ್ನ ಮಹಿಮೆಯನ್ನು ತನ್ನ ಪ್ರಭಾವವನ್ನು ತೋರಿಸಬೇಕೆಂಬುದಾಗಿ ದೇವರು ಸಿದ್ಧತೆಯನ್ನು ಆತನು ಮಾಡಿದ್ದಾನೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ಗಮನಿಸಿಕೊಳ್ಳುತ್ತೇವೆ. ಯೇಸು ಸ್ವಾಮಿ ಅದೇ ಶಿಷ್ಯರು ಹೇಳಿದ್ದಾರೆ. ಅಪೊಸ್ತಲರ ಕೃತ್ಯ 1:11 ಯೇಸು ಸ್ವಾಮಿ ಆತನ ದಿವಾರಣ ಹೊಂದಿ ಹೋಗುವಾಗ ಶಿಷ್ಯರು ಅವರ ತಲೆ ಎತ್ತಿ ಆತನನ್ನು ನೋಡುತ್ತಾ ಇರುವಾಗ ಅವರಿಗೆ ಹೇಳಿದ್ರು, ಯೇಸು ಕ್ರಿಸ್ತನು ಯಾವ ರೀತಿ ಅವನು ಪರಲೋಕಕ್ಕೆ ಆತನು ಮೋಡಗಳಲ್ಲಿ ಮುಖಾಂತರವಾಗಿ ಏರಿ ಹೋದನೋ ಅದೇ ರೀತಿಯಲ್ಲಿ ನೀವು ಆತನು ಇಳಿದು ಬರುವನು ಎಂಬುದಾಗಿ ನೋಡ್ರಿ ಅವರು ಹೇಳಿದ್ರು. ಅಂತಂದ್ರೆ ನೋಡ್ರಿ, ಯೇಸು ಕ್ರಿಸ್ತನು ತಾನು ತನ್ನ ಸಭೆಗೋಸ್ಕರವಾಗಿ ಮಾಡುವಂತ ಸಿದ್ಧತೆಯ ಕುರಿತಾಗಿ ನಾವು ವಾಕ್ಯದಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ. 1 ಕೊರಿಂಥ 2:9 ಓದಿ ಸಿಸ್ಟರ್.
1 ಕೊರಿಂಥ 2:9. ಹಾ ನೋಡ್ರಿ, ಯಾವ ಈ ಲೋಕದ ಜನರಿಗೆ ಯಾರಿಗೂ ಅದು ಗೊತ್ತಿಲ್ಲ. ಅವರಿಗೆ ನಮ್ಮ ವಿಶೇಷತೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವು ವಿಶೇಷವಾದ ಜನರು, ದೇವರಿಗೆ ಮೀಸಲಾಗಿರ್ತಕ್ಕಂತ ನಾವು ಸ್ವಕೀಯ ಪ್ರಜೆಗಳು ನಾವು ಆಗಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದನ್ನು ಯಾರಿಗೂ ಗೊತ್ತಿಲ್ಲ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವುದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಸ್ಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಆದ್ರೆ ನೋಡ್ರಿ, ಅದು ತಂದೆಯಾದ ದೇವರಿಗೆ ಗೊತ್ತುಂಟು, ತಂದೆಯ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಗೊತ್ತುಂಟು, ಮತ್ತು ಆತನ ಸಭೆ ಅಥವಾ ವಿಶ್ವಾಸಿಗಳಿಗೆ ಗೊತ್ತುಂಟು. ಈ ಒಂದು ಇವೆಂಟ್ ನೋಡ್ರಿ, ಅದು ನಡೆಯಲಿಕ್ಕೆ ಹೋಗ್ತದೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ಗ್ರಹಿಸಿಕೊಳ್ಳುವಂಥವ್ರು. ಈ ರೀತಿಯಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನು ಮಾಡುವಂತಹ ಸಿದ್ಧತೆಯ ಕುರಿತಾಗಿ ನಾವು ನೋಡ್ತೇವೆ. ಈಗ ಹಾಗಾದ್ರೆ ಮೊದಲಿಗೆ ಮಾಡಿಕೊಳ್ಳುವ ಸಿದ್ಧತೆ ಏನು? ಆಮೋಸ 4:12. ಆಮೋಸ 4:12. ಏನಂತೆ? ನಿನ್ನ ದೇವರ ಬರುವಿಕೆಗಾಗಿ ನಿನ್ನನ್ನು ಸಿದ್ಧಪಡಿಸಿಕೋ ಎಂಬುದಾಗಿ ನೋಡ್ರಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಬ್ಬ ವಿಶ್ವಾಸಿ ಕರ್ತನ ಪ್ರತ್ಯಕ್ಷತೆಗೋಸ್ಕರವಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಾನೆ ಎಂಬ ಅಂಶವನ್ನು ನಾವು ವಾಕ್ಯದಲ್ಲಿ ಗಮನಿಸುವಂತವರು ನಾವು ಆಗಿದ್ದೇವೆ. 2 ಪೇತ್ರ 3:12 ಮತ್ತು 14. 2 ಪೇತ್ರ ಹ್ಮ್ 14ನೇ ವಚನ ಓದಿದ್ರ? ನೋಡ್ರಿ, ವಿಶ್ವಾಸಿ ನೋಡ್ರಿ ವಾಕ್ಯದ ಪ್ರಕಾರವಾಗಿ ತನ್ನನ್ನು ತಾನು ನೋಡ್ರಿ ಅದನ್ನು ಸಿದ್ಧಪಡಿಸಿಕೊಳ್ಳುವಂತವನು ಆಗಿದ್ದ. ಮತ್ತಾಯ 24:44. ಮತ್ತಾಯ 24:44. ನೀವು ಸಿದ್ಧರಾಗಿರ್ರಿ, ಮನುಷ್ಯ ಕುಮಾರ್ ನೆನಸಗಳಿಯಲ್ಲಿ ಆತನು ಬರುತ್ತಾನೆ ಎಂಬುವಂಥದ್ದನ್ನು ನೋಡ್ರಿ ವಾಕ್ಯದ ಎಚ್ಚರಿಕೆಯನ್ನು ವಿಶ್ವಾಸಿ ತಂದುಕೊಳ್ಳಬೇಕಾಗ್ತದೆ. ನಾವು ಈ ದಿನಗಳ ಸಂಭವಗಳನ್ನು ನಾವು ನೋಡುವಾಗ ನೋಡ್ರಿ, ಸಿದ್ಧತೆಗೆ ಒಂದು ಕುರುಹು ಬೇಕಲ್ಲ, ಸಿದ್ಧತೆಗೆ ಒಂದು ಗುರುತು, ಒಂದು ಸೂಚನೆ ಅದಕ್ಕೆ ಬೇಕಾಗ್ತದೆ. ಅದಕ್ಕೆ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಮತ್ತು ತಿಮೋಥೆಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಕ್ರಿಸ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಆಗುವಂತಹ ಸಂಭವಗಳ ಕುರಿತಾಗಿ ನಾವು ವಾಕ್ಯದಲ್ಲಿ ನಾವು ಓದುವಂತವರಾಗಿದ್ದೇವೆ. 2 ತಿಮೋಥಿ 3:1-7 23 ಸೂಚನೆಗಳನ್ನು ನಾವು ನೋಡ್ತೇವೆ. ಅವುಗಳು ಯಾವ್ಯಾವು ನೋಡ್ರಿ? ಕಠಿಣ ಕಾಲಗಳು ಬರ್ತವೆ, ಸ್ವಾರ್ಥ ಚಿಂತಕರು ಇರ್ತಾರೆ, ಹಣದಾಸೆಯುಳ್ಳವರು ಇರ್ತಾರೆ, ಇನ್ಯಾರು ಬಡಾಯಿ ಕೊಚ್ಚಿಕೊಳ್ಳುವವರು ಬರುತ್ತಾರೆ, ಅಹಂಕಾರಿಗಳು ಬರ್ತಾರೆ, ದೂಷಕರು ಇರ್ತಾರೆ, ತಂದೆ ತಾಯಿಗಳಿಗೆ ಅವಿಧೇಯರಾದಂಥವರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಯೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ಲೋಭಿಗಳು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಳ್ಳುವವರು, ಭಕ್ತಿಯ ವೇಷ ಧರಿಸಿದವರು, ಪಾಪದಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಲ್ಲಿ ಪ್ರೇರಿತರಾದಂಥವರು, ಸತ್ಯದ ಪರಿಜ್ಞಾನವನ್ನು ಹೊಂದದವರು ಇರುತ್ತಾರೆ ಎಂಬುದಾಗಿ ನೋಡ್ರಿ ನಾವು 2 ತಿಮೋಥಿ 3ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. 23. ಆಮೇಲೆ ಮತ್ತಾಯ 24:5-7 ಕೆಲವು ಸಂಭವಗಳು ಹೇಳಲ್ಪಟ್ಟಿದೆ. ಯಾರು? ಸುಳ್ಳು ಕ್ರಿಸ್ತರು ಬರುವರು, ಯುದ್ಧಗಳಾಗುವು, ಬರಗಳಾಗುವು, ಸಾಂಕ್ರಾಮಿಕ ರೋಗಗಳು ಬರುವವು, ಭೂಕಂಪಗಳು ಆಗುವವು, ಅನ್ಯಾಯಗಳು ಆಗುವವು, ಬಹುಜನರ ಪ್ರೀತಿ ತಣ್ಣಗಾಗುವುದು, ತಿಂದು ಕುಡಿಯುವವರು, ಅಮಲೇರುವವರು, ಮದುವೆ ಮಾಡಿಕೊಡುವವರು, ಮದುವೆ ಮಾಡಿಕೊಳ್ಳುವವರು. ನೋಡ್ರಿ, ಒಟ್ಟು 33 ಕ್ರಿಸ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಆಗುವಂತಹ ಸಂಭವಗಳನ್ನು ಈಗಾಗಲೇ 2 ವರ್ಷದ ಆ ಸತ್ಯವೇದಗಳನ್ನು ಬರೆದಂತ ಆ ಭಕ್ತರು ಆಗಲೇ ಅದನ್ನು ಬರೆದಿಟ್ಟಿದ್ದಾರೆ. ಹಾಗಾದ್ರೆ ಇವುಗಳು ನೆರವೇರುವೆಯೋ? ಹೌದು, ಅವುಗಳು ನೆರವೇರಿವೆ. ನೀವು ನಾನು ಓದಿದಂತ ಈ ಎಲ್ಲಾ ಸಂಭವಗಳನ್ನು ಇವತ್ತಿನ ದಿನಕ್ಕೆ ನೀವು ತಾಳೆ ಹಾಕಿ ನೋಡ್ರಿ.
ಎಲ್ಲವೂ ನೆರವೇರಿವೆ. ಎಲ್ಲ ಸಂಭವಗಳು ಈ ಲೋಕದಲ್ಲಿ ನಡೆಯುತ್ತಾ ಇವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥಕೊಳ್ಳಿಕ್ಕೆ ನೋಡ್ರಿ ಅದು ಸಾಧ್ಯತೆ ಉಂಟು. ಮತ್ತೆ ಇನ್ನೊಂದು ರೋಮ 11:25-26 ಒಂದು ಒಂದು ಹೇಳಲ್ಪಟ್ಟಿದೆ ನೋಡ್ರಿ, ಓದ್ರಿ. ಏನದು ನೋಡ್ರಿ, ಅದು ಏನ್ ಮಾತಾಡ್ತದೆ? ಸಭೆಯ ಕಟ್ಟೋಣದ ಕುರಿತಾಗಿ. ಸಭೆಯ ಕಟ್ಟೋಣವು ಪೂರ್ಣಗೊಳ್ಳುವುದು ಅಂತಂದ್ರೆ ನೋಡ್ರಿ, ನಾವು ವಾಕ್ಯದಲ್ಲಿ ನೋಡ್ತೀವಿ, ಅಂಜೂರ ಮರವು ಚಿಗುರುವಾಗ ಬೇಸಿಗೆಯು ಹತ್ತಿರವಾಯಿತು ಎಂಬುದಾಗಿ ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿದ. ಯಾಕದು? ಇಸ್ರಾಯೇಲ್ ದೇಶ ನೋಡ್ರಿ 1948ರಲ್ಲಿ ಅವರು ಅಸ್ತಿತ್ವಕ್ಕೆ ಬಂದ್ರು. ಅಲ್ಲಿಂದ ಅವರು ಚಿಗುರಿ ನೋಡ್ರಿ ಏನಾಯ್ತು, ಇವತ್ತಿನ ದಿವಸ ಒಂದು ಚಿಕ್ಕ ರಾಷ್ಟ್ರವಾದರೂ ಬಹಳ ಪ್ರಬಲವಾದಂತ ರಾಷ್ಟ್ರವಾಗಿ ನೋಡ್ರಿ ಅವರು ಹೊರಹೊಮ್ಮಿದ್ದಾರೆ. ಎಲ್ಲ ರೀತಿಯಲ್ಲಿ ದೇವರ ಅದಿಂದ ಆಶೀರ್ವದಿಸಲ್ಪಟ್ಟವರಾಗಿ ನೋಡ್ರಿ, ಅವರ ಟೆಕ್ನಾಲಜಿ, ಅವರ ಅಗ್ರಿಕಲ್ಚರ್, ಅವರು ಮಾಡ್ತಕ್ಕಂಥ ಅನೇಕ ದೇಶದ ಅಭಿವೃದ್ಧಿಗಾಗಿ ನಡೆಸ್ತಕ್ಕಂಥ ಕಾರ್ಯಗಳು ಅವು ಎಲ್ಲಾ ಇಡೀ ಲೋಕದಲ್ಲಿ ಪ್ರಸಾರವಾಗಿದೆ. ನೋಡ್ರಿ, ಅವರು ಎಲ್ಲರ ಕಣ್ಣಿಗೆ ಬಿದ್ದಿದ್ದಾರೆ. ಅವರ ಮಿಲಿಟರಿ ಎಕ್ವಿಪ್ಮೆಂಟ್ಸ್, ಅವರು ಮಾಡ್ತಕ್ಕಂಥ ಮಾಡರ್ನ್ ಟೆಕ್ನಾಲಜಿ ಏನಿದೆ ಬಹಳ ಅಡ್ವಾನ್ಸ್ಡ್. ಅವರನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಅದ್ಭುತವಾದಂತ ಒಂದು ಸ್ಥಿತಿಗೆ ನೋಡ್ರಿ ಜ್ಞಾನಕ್ಕೆ ದೇವರವರನ್ನು ನಡೆಸಿದ್ದಾನೆ. ಇದು ಏನ್ ತೋರಿಸ್ತದೆ ಅಂತಂದ್ರೆ ನೋಡ್ರಿ, ಸಭೆ ಈಗಾಗಲೇ ಅಂಜೂರದ ಮರವು ಚಿಗುರುವಾಗ ಬೇಸಿಗೆ ಹತ್ತಿರವಾಯಿತೆಂದು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ನೋಡ್ರಿ, ಸಭೆಯು ಎತ್ತಲ್ಪಡ್ತಕ್ಕಂತ ಸಮಯ ಅದು ಹತ್ತಿರವಾಗಿದೆ. ಸಭೆಯ ಕಟ್ಟೋಣವು ಪೂರ್ಣಗೊಳ್ಳುತ್ತಾ ಇದೆ ಎಂಬುವಂತ ಒಂದು ಸಂಭವವನ್ನು ನಾವು ಅದರಿಂದ ತಿಳ್ಕೊಳ್ಳುವಂತವರು ನಾವು ಆಗಿದ್ದೇವೆ. ಆದ್ರಿಂದ ವಿಶ್ವಾಸಿ ಏನ್ ಮಾಡ್ಬೇಕು? ಸುಮ್ಮನೆ ಕೂತ್ಕೊಳ್ಬೇಕಾ? ಅಥವಾ ವಿಶ್ವಾಸಿ ವಾಕ್ಯದ ಬೋಧಿಸುವ ಪ್ರಕಾರವಾಗಿ ಏನ್ ಮಾಡ್ಬೇಕು? ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳಬೇಕು. ಅಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನು ಮಾಡ್ತಕ್ಕಂತ ಸಿದ್ಧತೆ ಅದು ಪರ್ಫೆಕ್ಟ್ ಆಗಿದೆ. ಅದು ದೇವರು ಮಾಡ್ತಕ್ಕಂಥ ಸಿದ್ಧತೆ. ಆದ್ರೆ ವಿಶ್ವಾಸಿ ಮಾಡ್ತಕ್ಕಂಥ ಸಿದ್ಧತೆಗೆ ಏನು ಅದಕ್ಕೊಂದು ಪ್ರಾಸೆಸ್ ಇದೆ. ಅದು ಆ ಪ್ರಾಸೆಸ್ ಅನ್ನು ನಾವು ಮಾಡ್ಲೇಬೇಕಾಗ್ತದೆ. ಆದ್ರಿಂದ ಅವುಗಳನ್ನು ಯಾವ ಪ್ರಿಪರೇಷನ್ ಫಾರ್ ಕ್ರೈಸ್ಟ್ ಕಮಿಂಗ್, ಕ್ರಿಸ್ತನ ಬರುವುದಕ್ಕೆ ನಾವು ಒಬ್ಬ ವಿಶ್ವಾಸಿಗಳು ತಮ್ಮ ಅಥವಾ ಸಭೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತದೆ. ಒಂದನೇ ಅಂಶ 1 John 3:3, ಒಂದನೇ ಅಂಶ 1 ಯೋಹಾನ 3:3. ಏನದು? ಲೈಫ್ ಆಫ್ ಪ್ಯೂರಿಟಿ ಅಂದ್ರೆ ಶುದ್ಧತೆಯ ಜೀವಿತವನ್ನು ವಿಶ್ವಾಸಿ ನಡೆಸುತ್ತಾನೆ. ಯಾಕೆಂದ್ರೆ ಕರ್ತನ ಬರೋಣವನ್ನು ಆತನು ಎದುರು ನೋಡ್ತಿದ್ದಾನೆ. ಕ್ರಿಸ್ತನು ಯಾವ ರೀತಿ ಇರುತ್ತಾನೋ ಆತನು ಇರುವಂತೆಯೇ ನಾನು ಆಗ್ತೇನೆ ಎಂಬತಕ್ಕಂತ ಆ ಒಂದು ದಿಸೆಯಲ್ಲಿ ನೋಡಿ ವಿಶ್ವಾಸಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುವಂತವನು ಆತನಾಗಿದ್ದಾನೆ. ಲೈಫ್ ಆಫ್ ಪ್ಯೂರಿಟಿ, ಶುದ್ಧತೆಯ ಜೀವಿತವನ್ನು ವಿಶ್ವಾಸಿ ನಡೆಸಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧ ಅಂದ್ರೆ ಇಟ್ ಇಸ್ ಅ ಫ್ಯಾಕ್ಟ್ ಇನ್ ದ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಿಗೆ ಅದು ಒಂದು 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 ಅದು ಒಂದು ಒಂದು ಪರಿಪೂರ್ಣವಾದಂತ ಅಚೀವಾದಂತ ಸಂಗತಿಯಾಗಿದೆ. ಆತನು ಮತ್ತೆ ಪರಿಶುದ್ಧನಾಗುವಂತ ಅವಶ್ಯಕತೆ ಇಲ್ಲ, ಆತನು ಆಗಲೇ ಪರಿಶುದ್ಧನಾಗಿದ್ದಾನೆ. ಆದ್ರೆ ವಿಶ್ವಾಸಿಯ ಜೀವಿತದಲ್ಲಿ ಫಾರ್ ಎ ಬಿಲೀವರ್ ಇಟ್ ಇಸ್ ಎ ಗ್ರಾಜುಯಲ್ ಪ್ರಾಸೆಸ್ ಎಂಬುದಾಗಿ ನಾವು ನೋಡ್ತೀವಿ, ಶುದ್ಧವಾಗುವಂತಹ ಸಂಗತಿ. ಆದ್ರಿಂದ ಶುದ್ಧತೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂತಂದ್ರೆ ಅನ್ಕಂಟಾಮಿನೇಟೆಡ್ ಎಂಬುದಾಗಿ ಅದರ ಅರ್ಥ. ಅಂತಂದ್ರೆ ಯಾವ ಒಂದು ಮಲಿನತ್ವಕ್ಕೆ ನೋಡ್ರಿ ಶುದ್ಧರಾಗಿರುವಂತವರು ಸಿಕ್ಕಿ ಹಾಕಿಕೊಳ್ಳಬಾರದು, ಅಂಟಿಸಿಕೊಳ್ಳಬಾರದು ಎಂಬುವಂತ ಅರ್ಥವನ್ನು ಸೂಚಿತವಾಗಿದೆ. ಹೌದು, ಇದೆಷ್ಟೋ ಸತ್ಯವಾದದ್ದು. ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮನ್ನು ಶುದ್ಧಪಡಿಸಿದ್ದಾನೆ. ತನ್ನ ರಕ್ತದ ಮುಖಾಂತರವಾಗಿ ನಮ್ಮನ್ನು ತೊಳೆದು ನಮ್ಮ ಪಾಪವನ್ನು ಶುದ್ಧಿ ಮಾಡಿ ನಾವೇನಂತೆ ಹಿಮದಂತೆ ಬೆಳ್ಳಗಾಗಿ ನಮ್ಮನ್ನು ಮಾಡಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಆದ್ರೆ ಆ ಹಿಮ ಇದೆಯಲ್ಲ, ಆ ಹಿಮ ಅದು ಪೂರ್ಣವಾಗಿ ಶುದ್ಧವಾದದ್ದಲ್ಲ. ಅಂದ್ರೆ ಆ ಹಿಮದಲ್ಲಿಯೂ ಕೂಡ ಅಲ್ಲಿ ಕೂಡ ಎಷ್ಟೋ ಕೊಳೆ ಇದೆಯಂತೆ, ಎಷ್ಟೋ ಧೂಳಿದೆಯಂತೆ. ಅಂದ್ರೆ ಅರ್ಥ ಏನು? ನೀವು ಒಂದು ಮೈಕ್ರೋಸ್ಕೋಪ್ ಹಾಕಿ ಅದು ನೋಡ್ಲಿಕ್ಕೆ ಎಷ್ಟು ಚಂದವಾಗಿ ಬೆಳ್ಳಗೆ ಕಾಣಿಸ್ಕೊಳ್ತದೆ, ಆದ್ರೆ ಅದರಲ್ಲಿಯೂ ಕೂಡ ಏನಿದೆ?
ಅದರಲ್ಲಿಯೂ ಅದ ಕೊಳೆ ಇದೆ, ಅದರಲ್ಲಿಯೂ ಧೂಳಿದೆ ಎಂಬುದಾಗಿ ಅದನ್ನು ನೋಡಿದ್ರು. ಅದಕ್ಕೆ ನಾವು 51ನೇ ಕೀರ್ತನೆ ಅದಕ್ಕೆ ಹೇಳಿದ್ದು ಏನ್ ದಾವಿದನ್ ಹೇಳ್ತಕ್ಕಂಥ ಮಾತು ಏನಂತೆ, ನಿಮ್ಮನ್ನು ಬೋಧಿ ಸಿಸ್ಟರ್ ಅದು 51ನೇ ಕೀರ್ತನೆ 7ನೇ ವಚನ ಕೆಳಗಡೆ, ನನ್ನನ್ನು ತೊಳೆ ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಅಂದ್ರೆ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು ಅಂತಂದ್ರೆ ಅರ್ಥ ಏನು? ಹಿಮದಲ್ಲೂ ಕೂಡ ಕೊಳೆ ಇದೆ, ಧೂಳಿದೆ ಅಂತ ಅರ್ಥ. ಅಂತಂದ್ರೆ ಅದಕ್ಕಿಂತ ಬೆಳ್ಳಗಾಗಿ ಮಾಡುವೆನು ಎಂಬುದಾಗಿ ನಾವು ನೋಡ. ಅಂದ್ರೆ ವಿಶ್ವಾಸಿಯ ಜೀವಿತದಲ್ಲಿ ಯಾವ ರೀತಿಯ ಲೋಕದ ಮಲಿನತ್ವಗಳು ಅಂಟಿಕೊಳ್ಳಬಾರದು ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ಕಂಡುಕೊಳ್ಳುವಂತವ್ರು. ಯಾಕಂದ್ರೆ ದೇವರು ನಮಗೆ ಒಂದು ಟೈಟಲ್ ಅನ್ನು ಕೊಟ್ಬಿಟ್ಟಿದ್ದಾನೆ. ಏನದು? ನಾವು ಎಕ್ಸಡಸ್ ನಲ್ಲಿ ನಾವು ಓದ್ತೇವೆ ಏನಂತ, ವಿಮೋಚನಾ ಕಾಂಡ 39ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಯಾಜಕರಿಗೆ ದೀಕ್ಷಾ ವಸ್ತ್ರವನ್ನು ಅವರಿಗೆ ಧರಿಸುವಾಗ ಅವ್ರಿಗೆ ಏನ್ ಮಾಡ್ತಿದ್ರು, ಆ ತಲೆಯ ಮೇಲೆ ಅವರು ಧರಿಸುವಂತ ಆ ಒಂದು ಮುಂಡಾಸು ಅದು ಏನಿತ್ತಲ್ಲ, ಅದಕ್ಕೆ ಒಂದು ಪಟ್ಟವನ್ನು ಅವ್ರು ಕಟ್ತಾ ಇದ್ರು. ಅದೇನಂತಂದ್ರೆ ಏನದು? ದೇವರಿಗೆ ಮೀಸಲಾದದ್ದು ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಓದುವಾಗ ಹೋಲಿನೆಸ್ ಟು ದ ಲಾರ್ಡ್ ಎಂಬುದಾಗಿ, ಅಂದ್ರೆ ದೇವರಿಗೆ ಮೀಸಲಾದದ್ದು ಎಂಬುದಾಗಿ ಅಲ್ಲಿ ಅದು ಅವರಿಗೆ ಬರೆಯಲ್ಪಡ್ತಾ ಇತ್ತು. ಎಲ್ಲ ಯಾಜಕರಿಗೆ, ಮಹಾಯಾಜಕರಿಗೂ ಬರೆಯಲ್ಪಡ್ತಾ ಇತ್ತು. ನಮಗೆ ಬರೆಯಲ್ಪಟ್ಟಿಲ್ವಾ? ಯಾವಾಗ ನಾವು ಶುದ್ಧರಾದೆವು? ನಮಗೆ ದೇವರು ಶುದ್ಧತೆಯನ್ನು ಯಾವಾಗ ದಯಪಾಲಿಸಿದನು? ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಾವು ಏನು ಸತ್ಯವಾಕ್ಯವನ್ನು ಕೇಳಿ ಸುವಾರ್ತೆಯನ್ನು ನಂಬಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಏನಾಯ್ತು? ಪವಿತ್ರಾತ್ಮನ ಮುದ್ರೆ ನಮಗೆ ಆಗೋಯ್ತು. ಎಲ್ಲಿ ಆಯ್ತು? ನಾವು ರೆವಲ್ಯೂಷನ್ ಅಲ್ಲಿ ಅದಕ್ಕೆ ನಾನು ತೆಗೆದು ತೋರಿಸ್ಲಿಕ್ಕೆ ನನ್ಗೆ ಸಮಯ ಇಲ್ಲ. ರೆವಲ್ಯೂಷನ್ ಅಲ್ಲಿ ನಾವು ನೋಡ್ತೇವೆ. ಅದು ಎಲ್ಲಿ ನೋಡ್ರಿ, ನಮ್ಮ ಏನು ಹಣೆಯ ಮೇಲೆ ಅದು ಬರೆಯಲ್ಪಟ್ಟಿತ್ತು. ಹಣೆಯ ಮೇಲೆ ಬರೆಯಲ್ಪಟ್ಟಿತ್ತೆಂಬುದಾಗಿ ನಾವು ಅಲ್ಲಿ ವಾಕ್ಯದಲ್ಲಿ ನಾವು ಓದ್ತೀವಿ. ಅಂದ್ರೆ ನಮ್ಮ ಹಣೆ ಮೇಲೆಯೂ ಕೂಡ ಹೋಲಿನೆಸ್ ಟು ದ ಲಾರ್ಡ್ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ತಂದೆಯಾದ ದೇವರಿಗೆ ಸಂಬಂಧಪಟ್ಟ ಸೊತ್ತು, ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ಸೊತ್ತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತೀವಿ, ಕೊರಿಂಥ ಪತ್ರಿಕೆಯಲ್ಲಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ ಅಂದ್ರೆ. ಹಾಗಾದ್ರೆ ನಾವು ದೇವರ ವಸ್ತುವಾಗಿರುವುದರಿಂದ, ದೇವ ಜನರಾಗಿರುವುದರಿಂದ ನಾವು ಮೀಸಲಾದವರು ಆಗಿದ್ದೇವೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿರುತ್ತದೆ. 1ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನ 9ನೇ ವಚನ ಓದಿ ಸಿಸ್ಟರ್. 1ನೇ ಪೇತ್ರ ಏನದು? ಮೀಸಲ 5ನೇ ವಚನ ಓದಿದ್ರ? ಏನಾಗಿದ್ದೀರಿ ನೀವು? ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನಾವು ಪವಿತ್ರ ಯಾಜಕ ವರ್ಗದವರು. ನೋಡ್ರಿ, ಅದು ಬಹಳ ಅದನ್ನು ನಾವು ಕೇಳುವಾಗ ಏನಾಗ್ತದೆ ಗೊತ್ತಾ? ಭಯ ಉಂಟಾಗ್ತದೆ. ದೇವರ ಸನ್ನಿಧಾನದಲ್ಲಿ ನಾವು ಯಾಜಕರು, ಪವಿತ್ರ ಯಾಜಕರ ವರ್ಗದವರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಎಷ್ಟು ಶುದ್ಧತೆಯನ್ನು ನಾವು ಪಾಲಿಸಬೇಕು, ಅದನ್ನು ಮೇಂಟೈನ್ ಮಾಡ್ಬೇಕು ಎಂಬುವಂಥದ್ದನ್ನು ನಾವು ಗ್ರಹಿಸಬೇಕು. ಅಲ್ಲೇ ಕೆಳಗಡೆ 9ನೇ ವಚನದಲ್ಲಿ ಕೂಡ ನಾವು ಏನದು? ಮೀಸಲಾದ ನಾವು ಜನರಾಗಿದ್ದೇವೆ. ವಿ ಆರ್ ದಿ ಹೋಲಿ ನೇಷನ್ ಎಂಬುದಾಗಿ ದೇವರು ನಮ್ಮನ್ನು ಆತನು ಕರೆದಿದ್ದಾನೆ. ಆದ್ರಿಂದ ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂಥದ್ದು ಪ್ರಿಯರೇ, ಅದು ಅವಶ್ಯಕವಾದ ಸಂಗತಿ ಅದು ಆಗಿರ್ತದೆ. 1ನೇ ಕೊರಿಂಥ 6ನೇ ಅಧ್ಯಾಯ 17ರಿಂದ 20 ಓದಿ ಸಿಸ್ಟರ್. 1ನೇ ಕೊರಿಂಥ 6ನೇ ಅಧ್ಯಾಯ 17ರಿಂದ 20.
ಹ್ಮ್ 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 1 ಥೆಸಲೋನಿಕ 4ನೇ ಅಧ್ಯಾಯ 2ನೇ ವಚನದಿಂದ ಓದಿ. 1 ಥೆಸಲೋನಿಕ 4ನೇ ಅಧ್ಯಾಯ 2ನೇ ವಚನದಿಂದ. ಹ್ಮ್ ಹ್ಮ್ ಸಾಕು ಸಿಸ್ಟರ್. ನೋಡ್ರಿ, ಇಲ್ಲಿ ಶುದ್ಧತೆಯ ಕುರಿತಾಗಿ ಪೌಲನು ಮಾತನಾಡುವಾಗ ಬಹಳ ತೀವ್ರವಾಗಿ ಅವನು ಮಾತನಾಡುವಂತವನಾಗಿದ್ದಾನೆ. ಅಲ್ಲಿ ಆಗಿನ ಸಭೆಗಳಲ್ಲಿ ಎಂತ ಪರಿಸ್ಥಿತಿ ಇತ್ತು ಎಂಬುದಾಗಿ ಹೇಳುವಾಗ ಅಲ್ಲಿ ಅದನ್ನು ಮೆನ್ಷನ್ ಮಾಡ್ತಾನೆ. ಅಲ್ಲಿ ಅಡಲ್ಟರಿ ಕುರಿತಾಗಿ ಅವನು ಮಾತಾಡ್ತಾನೆ. ಅಲ್ಲಿ ಫಾರ್ನಿಕೇಶನ್ ಕುರಿತಾಗಿ ಪೌಲನು ಮಾತನಾಡುವಂತವನ ಆಗಿದ್ದಾನೆ. ದೇವರು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಏನು, ನಿಮ್ಮ ಧರ್ಮ ಪತ್ನಿಯನ್ನು ನೀವು ಸಂಪಾದಿಸಿಕೊಳ್ಳಬೇಕು. ಯಾವ ರೀತಿಯಲ್ಲಿಯೂ ನೀವು ಯಾವ ಒಂದು ವ್ಯಭಿಚಾರಕ್ಕೆ ಕಾಲಿಡಬಾರದು. ನೀವು ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಅಥವಾ ನೀವು ಫಾರ್ನಿಕೇಶನ್ಗೆ ಜಾರತ್ವಕ್ಕೆ ಸಿಕ್ಕಿ ಹಾಕಿಕೊಳ್ಳಬಾರದು. ವಿಶ್ವಾಸಿಗಳಿಗೆ ತಿಳಿಸ್ತಕ್ಕಂತ ಮಾತು ಶುದ್ಧತೆಯನ್ನು ಅನುಸರಿಸುವುದು ಎಂಬುದಾಗಿ ಹೇಳುವಾಗ ಎಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ದೇಹದಲ್ಲಿ ಶುದ್ಧತೆ ಅದು ಇರಬೇಕು ಅಲ್ವೇ? ಅನೇಕ ವಿಶ್ವಾಸಿಗಳು ಈ ತರದವರು ಇದ್ದಾರೆ. ನಾನು ನಂತವರನ್ನು ನೋಡಿದ್ದೇನೆ ಅಂತ ಎಕ್ಸಾಂಪಲ್ ನಾನು ಹೆಸರಿಟ್ಟು ಹೇಳುವುದಿಲ್ಲ. ಅಂತವರು ಇದ್ದಾರೆ ಈ ದಿವಸಗಳಲ್ಲಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಸ್ವಂತ ಧರ್ಮ ಪತ್ನಿ ಇದ್ದರೂ ಕೂಡ ಬೇರೆ ಕಡೆ ಸಂಬಂಧವನ್ನು ಇಟ್ಟುಕೊಂಡಂತಹ ವಿಶ್ವಾಸಿಗಳು ಇಲ್ಲವಾ ಈ ಲೋಕದಲ್ಲಿ ಇದ್ದಾರೆ. ಅನೇಕರು ಅಂತವರು ಬೆಳಕಿಗೆ ಕೂಡ ಬಂದಿದ್ದಾರೆ. ಕೆಲವು ಬೆಳಕಿಗೆ ಬಂದಿಲ್ಲ, ಅಶುದ್ಧತೆಯನ್ನು ತಮ್ಮ ಜೀವಿತದಲ್ಲಿ ಇನ್ನೂ ಇಟ್ಟುಕೊಂಡು ಅವರು ಜೀವಿಸ್ತಾ ಇದ್ದಾರೆ. ನೋಡ್ರಿ, ಅದು ಬಹಳ ಖಂಡನೀಯವಾದದ್ದು. ದೇವರು ಅಂತವರನ್ನು ದೇವರ ಕೋಪ ಅಂತವರ ಮೇಲೆ ಬರುವಂತದ್ದಾಗಿದೆ. ಆಮೇಲೆ ಯವನಸ್ಥರು ಮದುವೆಯಾಗದೆ ಲೈಂಗಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತವರು. ಏನು ಫಾರ್ನಿಕೇಶನ್ ಅಂದ್ರೆ? ಮದುವೆಯಾಗದೆ ಲೈಂಗಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತ ಯವನಸ್ಥರುಗಳು ಈ ದಿವಸದಲ್ಲಿ ಇದ್ದಾರೆ. ಹಾಗೆ ಜೀವಿಸುವಂತದ್ದು ಲಿವಿಂಗ್ ರಿಲೇಶನ್ಶಿಪ್ ಇಂಥ ಒಂದು ಪದ್ಧತಿ, ಹೊಲಸು ಪದ್ಧತಿ ಈ ಲೋಕದಲ್ಲಿ ತಾಂಡವಾಡ್ತಾ ಇದೆ. ಬೇರೆ ನಿನ್ನ ವಿಶ್ವಾಸಿಗಳಾದಂತ ನಾನು ನೀನು ಯಾವ ರೀತಿಯಲ್ಲಿ ಜೀವಿಸುತ್ತಿದ್ದೇವೆ? ದೇವರ ಪವಿತ್ರ ಯಾಜಕ ಆದಂತ ವಿಶ್ವಾಸಿಗಳಾದಂತ ನಾನು ನೀನು ಶುದ್ಧತೆಯನ್ನು ಯಾವ ರೀತಿ ನಾವು ಪಾಲಿಸುತ್ತಾ ಇದ್ದೇವೆ ಎಂಬುವಂಥದ್ದನ್ನು ಗಮನಿಸುವಂಥದ್ದು ಅವಶ್ಯಕವಾಗಿದೆ. ಯಾವುದರಲ್ಲಿ ಶುದ್ಧತೆ ಬೇಕು? ನಾವು ಒಂದೇ ಪೇತ್ರ 1:15 ಓದಿಸಿ. 1 ಪೇತ್ರ 1:15. ನಿಮ್ಮ ಎಲ್ಲಾ ಇನ್ ಆಲ್ ಮ್ಯಾನರ್ ಆಫ್ ಲೈಫ್ ಅಂದ್ರೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ನೀವು ಶುದ್ಧರಾಗಿರಬೇಕೆಂಬುದಾಗಿ ವಾಕ್ಯ ಬೋಧಿಸುವಂತದ್ದು ಅದು ಆಗಿರುತ್ತದೆ. ಅಂದ್ರೆ ನಮ್ಮ ಕೈ ಶುದ್ಧ ಇರಬೇಕು, ನಮ್ಮ ಬಾಯಿ ಶುದ್ಧ ಇರಬೇಕು, ನಮ್ಮ ನಾಲಿಗೆ ಶುದ್ಧ ಇರಬೇಕು, ನಮ್ಮ ಮನಸ್ಸು ಶುದ್ಧ ಇರಬೇಕು, ನಮ್ಮ ಹೃದಯ ಶುದ್ಧ ಇರಬೇಕು, ನಮ್ಮ ಇಡೀ ದೇಹವೇ ನೋಡ್ರಿ ಅದು ಶುದ್ಧತೆಯಲ್ಲಿ ಅದು ಮುನ್ನಡೆಯಬೇಕು ಎಂಬುದು. ಅದಕ್ಕೆ ನಾನು ಹೇಳಿದ್ದು ಫಾರ್ ಎ ಬಿಲೀವರ್ ಇಟ್ಸ್ ಎ ಪ್ರಾಸೆಸ್, ಅಂದ್ರೆ ಇಟ್ಸ್ ಎ ಗ್ರಾಜುಯಲ್ ಪ್ರಾಸೆಸ್ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತ. ದೇವರು ನಿಮ್ಮನ್ನು ಬಂಡುತನಕ್ಕಾಗಿ ಕರೆಯಲಿಲ್ಲ. ಏನಕ್ಕೆ ಕರೆದಂದ್ರೆ ಶುದ್ಧರಾಗುವುದಕ್ಕಾಗಿ ನಿಮ್ಮನ್ನು. ಏನದು ಬಂಡುತನ ಅಂದ್ರೆ? ಅನ್ಕ್ಲೀನ್ನೆಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನಾವು ಓದ್ತೇವೆ. ಬಂಡುತನಕ್ಕಾಗಿ ಕರೆಯಲಿಲ್ಲ ದೇವರು ನಮ್ಮನ್ನು, ಶುದ್ಧರಾಗುವುದಕ್ಕಾಗಿ ದೇವರು ಕರೆದಿದ್ದಾನೆ ಎಂಬುವಂಥದ್ದನ್ನು ನೋಡ್ರಿ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುತ್ತೇವೆ. ಆದ್ರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಎಲ್ಲಾ ನಡವಳಿಕೆಯಲ್ಲಿ ಶುದ್ಧರಾಗಿರ್ರಿ ಎಂಬುದಾಗಿ ಹೇಳುವಾಗ ಅದು ಒಂದನೇದಾಗಿ ಅದು ತೋರಿಸುವಂತ ಅಂಶ ಏನಂತಂದ್ರೆ ರೋಮ 12:1 ಅಲ್ಲಿ ನಾವು ಓದಿ ಸಿಸ್ಟರ್. ಸಾಕು. ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಫುಟ್ ನೋಟ್ ಅಲ್ಲಿ ಓದ್ರಿ, ಅಲ್ಲಿ ಏನಂತಿದೆ? ಪವಿತ್ರವಾಗಿಯೂ ಅಂತ ಅರ್ಥ. ಅದು ಅಂದ್ರೆ ಮೀಸಲು ಎಂಬುದಾಗಿ ಹೇಳುವಾಗ ಪರಿಶುದ್ಧತೆ,
ಪವಿತ್ರವಾಗಿ ನಿಮ್ಮ ದೇಹಗಳನ್ನು ನೀವು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿರಿ ಎಂಬುವಂಥದ್ದು. ಅಂದ್ರೆ ದೇಹದ ಶುದ್ಧತೆ ಅದು ಬಹಳ ಪ್ರಾಮುಖ್ಯವಾದದ್ದು ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಈ ದೇಹದಿಂದಲೇ ಅನೇಕ ದೇಹದ ಒಳಗಿಂದ, ನಮ್ಮ ಮನಸ್ಸಿನೊಳಗಿಂದ, ನಮ್ಮ ಹೃದಯದಿಂದ ಎಲ್ಲ ತರವಾದ ಕೆಟ್ಟತನ ಅದು ಹೊರಡುವಂತದ್ದಾಗಿದೆ. ಓದ್ತೀವಿ ನಾವು ವಾಕ್ಯದಲ್ಲಿ, ಅಲ್ವೇ? ಇದಕ್ಕೆ ನಾವು ಎಷ್ಟರ ಮಟ್ಟಿಗೆ ನಾವು ಶುದ್ಧತೆಯನ್ನು ನಾವು ಪಾಲಿಸುತ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಕೆಟ್ಟತನವನ್ನು ಹೊರಕ್ಕೆ ಹಾಕಿ ಪವಿತ್ರತೆಯನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಹೊಂದಿಕೊಂಡು ಜೀವಿಸುತ್ತಿದ್ದೇವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಈ ಅಸ್ಸಾಂ ಮೊನ್ನೆ ಒಂದು 3-4 ದಿವಸದ ಹಿಂದೆ ಒಂದು ಟಿವಿಯಲ್ಲಿ ಒಂದು ಇದು ಬಂತು, ಏನು ಒಂದು ನ್ಯೂಸ್ ಬರ್ತಾ ಇತ್ತು. ಅಸ್ಸಾಂನಲ್ಲಿ ಒಬ್ಬ ಈ ಪಾನಿಪುರಿ ಮಾಡ್ತಾನಲ್ಲ, ಅವನು ದಾರಿ ಮಗ್ಗಲಲ್ಲಿ ಪಾನಿಪುರಿ ಅಂಗಡಿ ಇಟ್ಕೊಂಡು ಅವನ್ ಮಾಡ್ತಿದ್ದ. ಅಲ್ಲೆಲ್ಲೂ ಅಕ್ಕ ಪಕ್ಕದಲ್ಲಿ ಎಲ್ಲೂ ಶೌಚಾಲಯ ಇರ್ಲಿಲ್ಲ. ಅವನೇನ್ ಮಾಡಿದ್ನಂತೆ, ಅವನು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಗಡಿಯನ್ನು ಬಿಟ್ಟು. ಅವನೇನ್ ಮಾಡ್ದ, ಇದನ್ನು ಏನೋ ಪಾನಿಪುರಿ ಮಗ್ಗಿದೆಯಲ್ಲ, ಆ ಮಗ್ ತಗೊಂಡು ಅವನೇನ್ ಮಾಡಿದ್ನಂತೆ, ಯೂರಿನ್ ಪಾಸ್ ಮಾಡ್ಬಿಟ್ಟು ಅವನು ಅದು ಯಾರಿಗೂ ಗೊತ್ತಾಗ್ದಂಗೆ ಅಲ್ಲೇ ಚೆಲ್ತಾ ಇದ್ನಂತೆ. ಚೆಲ್ಬಿಟ್ಟು ಅವನೇನ್ ಮಾಡಿದ, ಆಮೇಲೆ ಆ ಪಾನಿಪುರಿ ನೀರಿರುತ್ತಲ್ಲ ಅದನ್ನ ತೆಗೆದು ಅವನು ಎಲ್ಲರಿಗೂ ಹಾಕೊಡ್ತಿದ್ದ. ಓ, ಪಾನಿಪುರಿ ಏನ್ ಟೇಸ್ಟ್ ಆಗಿತ್ತು ಅಲ್ವೇ? ದಾರಿಲಿ ಹೋಗಿ ಸ್ಟ್ರೀಟ್ ಫುಡ್ ಬಹಳ ಟೇಸ್ಟಿ ಎಂಬುದಾಗಿ ತಿನ್ನುವಂತವ್ರು. ಅಶುದ್ಧತೆ ಪ್ರಿಯರೇ, ಎಲ್ಲೂ ಹೋಗಿ ತಿನ್ಬೇಡ್ರಿ. ಎಲ್ಲೂ ದಾರಿ ಫುಡ್ ಅನ್ನು, ಸ್ಟ್ರೀಟ್ ಫುಡ್ ಅನ್ನು ದಯಮಾಡಿ ತಿನ್ಬೇಡ್ರಿ. ಅದರಿಂದ ಅಶುದ್ಧತೆ ನೋಡ್ರಿ ಉಂಟಾಗ್ತದೆ. ಅದನ್ನು ಎಚ್ಚರಿಕೆಯನ್ನು ತಂದುಕೊಡ್ರಿ. ಈಗೊತ್ತೇ ಬಿಟ್ಟು ಬಿಡ್ರಿ ಅದನ್ನೆಲ್ಲ. ಯಾರ್ಯಾರು ಏನೇನು ಮಾಡ್ತಾರೆ ಅದು ಗೊತ್ತಾಗ್ಲಿಲ್ಲ. ಆದ್ರಿಂದ ಮನೆಯಲ್ಲಿ ಮಾಡಿ, ನೀವು ಅಡಿಗೆ ಮಾಡಿ ಅಚ್ಚುಕಟ್ಟಾಗಿ ಹೈಜಿನಿಕ್ ಆಗಿ ನೀವು ಊಟ ಮಾಡ್ರಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ರಿ. ಅಶುದ್ಧತೆಯನ್ನು ದೂರ ಮಾಡ್ರಿ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ನೀವು ಇಡಬೇಕು. ಎಫೆಸ 1:23. ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವಂತದಿಂದ ಅದು ಪರಿಪೂರ್ಣತೆ. ಅಂದ್ರೆ ನೋಡ್ರಿ, ಸಭೆ ಅದು ಆತನ ದೇಹವಾಗಿದೆ. ಕ್ರಿಸ್ತನು ಆತನು ಪೂರ್ಣವಾಗಿ ಪರಿಶುದ್ಧನಾಗಿದ್ದಾನೆ. ಹಾಗಾದ್ರೆ ದೇಹವು ಪರಿಶುದ್ಧವಾಗಿರ್ಬೇಕಲ್ಲ, ಪೂರ್ಣವಾದಂತಹ ಒಂದು ಶುದ್ಧತೆ ದೇಹಕ್ಕೆ ಬೇಕಲ್ಲ. ನೋಡ್ರಿ, ಅದು ಪರಿಪೂರ್ಣತೆಗೆ ಉಳ್ಳದಾಗಿದೆ. ಅಂದ್ರೆ ಸಂಬಂಧದಲ್ಲಿ ವ್ಯಾಪಿಸುವ ಅದು ಅಂದ್ರೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಆತನು ಶುದ್ಧತೆಯಲ್ಲಿ ಆತನು ನಡೆಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಅದಕ್ಕೆ ನಾವು ಸರಿಯಾದಂತ ಒಂದು ರೆಸ್ಪಾನ್ಸ್ ನಮ್ಮ ಜೀವಿತದಲ್ಲಿ ಅದಕ್ಕೆ ಬೇಕಾಗ್ತದೆ. ನಾವು ಶುದ್ಧತೆಯಲ್ಲಿ ನಡೆಯುವಾಗ ಕ್ರಿಸ್ತನ ದೇಹ ಅದು ಶುದ್ಧತೆ. ಇಲ್ಲದೆ ಹೋದರೆ ಸಭೆ ಏನಾಗ್ತದೆ, ಸ್ಥಳೀಯ ಸಭೆ ಅದು ಒಬ್ಬ ವಿಶ್ವಾಸಿ ಅಶುದ್ಧತೆಯನ್ನು ಇಟ್ಟುಕೊಳ್ಳುವುದಾದ್ರೆ, ಒಂದು ಅನ್ಕ್ಲೀನ್ನೆಸ್ ನಲ್ಲಿ ವಿಶ್ವಾಸಿ ಜೀವಿಸ್ತಾ ಇರುವುದಾದ್ರೆ ಅದು ಸಭೆಗೆ ಎಫೆಕ್ಟ್ ಆಗುವಂತದ್ದಾಗಿದೆ. ಸಭೆ ಅದು ಕ್ರಿಸ್ತನ ದೇಹ ನೋಡ್ರಿ, ಅದು ಅಶುದ್ಧತೆಗೆ ಒಳಗಾಗ್ತದೆ. ಅದರಿಂದ ಏನಾಗ್ತದೆ ಗೊತ್ತಾ, ನಾವು ಮಾಡುವ ಪ್ರಾರ್ಥನೆ, ನಾವು ಮಾಡುವ ಆರಾಧನೆ, ನಾವು ಮಾಡುವಂತಹ ಸೇವಾ ಕಾರ್ಯಗಳು, ಇದೆಲ್ಲವನ್ನು ನಾವು ಯಥಾ ಪ್ರಕಾರವಾಗಿ ನಾವು ಮಾಡ್ಕೊಂಡು ಬರ್ತಾ ಇರ್ತೇವೆ. ಆದ್ರೆ ಅದರಲ್ಲಿ ಫಲ ಕಾಣುವುದಿಲ್ಲ. ಅದರಲ್ಲಿ ಒಂದು ಕರ್ತನ ಆಶೀರ್ವಾದ ಸಿಗುವಂತದಿಲ್ಲ. ಅದರಲ್ಲಿ ಒಂದು ನಿಜವಾದಂತ ಆತ್ಮಿಕವಾದ ಬೆಳವಣಿಗೆ ಸಿಗದೆ ಹೋಗುವಂತ ಪರಿಸ್ಥಿತಿ ಉಂಟಾಗ್ಲಿಕ್ಕೆ ಅದು ಸಾಧ್ಯತೆ ಉಂಟಾಗ್ತಿದೆ. ಆದ್ರಿಂದ ವಿಶ್ವಾಸಿ ತನ್ನನ್ನು ತಾನು ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧಪಡಿಸಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಹೇಳುವಾಗ ಮೊದಲನೇ ಅಂಶ ಏನೆಂದರೆ ಪ್ಯೂರಿಟಿ ಇನ್ ಲೈಫ್. ಅಂದ್ರೆ ಶುದ್ಧತೆ, ಪ್ಯೂರಿಟಿ ನಮ್ಮ ಜೀವಿತದಲ್ಲಿ ಇರಬೇಕೆಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿರುತ್ತದೆ. ಆದ್ರಿಂದ ನಾನು ಅಲ್ಲಲ್ಲೇ ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತೇನೆ. ಸಮಯ ಕಡಿಮೆ ಇರುವುದರಿಂದ ನಾವು ಮುಂದಕ್ಕೆ ಹೋಗೋಣ. 1 ತಿಮೋಥಿ 2ನೇ ಅಧ್ಯಾಯ 8ನೇ ವಚನ.
ಏನಂತೆ ಇಂಗ್ಲಿಷ್ ನಲ್ಲಿ ಓದುವಾಗ ಲಿಫ್ಟ್ ಅಪ್ ಯುವರ್ ಹೋಲಿ ಹ್ಯಾಂಡ್ಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಅದು ಬರೆಯುತ್ತದೆ. ಅಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ನೋಡ್ರಿ ನಮ್ಮ ಕೈಗಳು ನೋಡ್ರಿ ಶುದ್ಧವಾದ ಕೈಗಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಲಿಫ್ಟ್ ಅಪ್ ಯುವರ್ ಹೋಲಿ ಹ್ಯಾಂಡ್ಸ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ರಿಂದ ನಮ್ಮ ಪ್ರಾರ್ಥನೆಯಲ್ಲಿ ಶುದ್ಧತೆ ನೋಡ್ರಿ ಅದು ಬಹಳವಾಗಿ ಅವಶ್ಯಕವಾಗಿದೆ ಎಂಬುವಂಥದ್ದು ನೋಡಿ. ಅದಕ್ಕೆ 24ನೇ ಕೀರ್ತನೆಯಲ್ಲಿ ಯಾರು ಯೆಹೋವನ ಪರ್ವತವನ್ನು ಹತ್ಲಿಕ್ಕೆ ಸಾಧ್ಯತೆ ಉಂಟು? ಶುದ್ಧ ಹಸ್ತ ಉಳ್ಳವನು, ನಿರ್ಮಲ ಮನಸ್ಸುಳ್ಳವನು ನೋಡ್ರಿ ಯೆಹೋವನ ಸಾನ್ನಿಧ್ಯಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲದ್ರೆ ಸಾಧ್ಯ ಆಗುದಿಲ್ಲ. ಎಲ್ಲರೂ ಬರ್ತೀವಿ, ನಾವು ಎಲ್ಲರೂ ಕೂಟಕ್ಕೆ ಬರ್ತೀವಿ, ಸೇರ್ಕೊಳ್ತೀವಿ, ಎಲ್ಲಾ ಮಾಡ್ತಿದ್ದೇವೆ. ಆದರೆ ಎಷ್ಟರ ಮಟ್ಟಿಗೆ ವಿಶ್ವಾಸಿಯು ತನ್ನ ಜೀವಿತದಲ್ಲಿ ಶುದ್ಧತೆಯನ್ನು ಪಾಲಿಸಿಕೊಂಡು ಬಂದಿದ್ದಾನೆ ಎಂಬುವಂಥದ್ದನ್ನು ಇಲ್ಲದೆ ಹೋದರೆ ನಮ್ಮ ಕಾರ್ಯಗಳ ಮೇಲೆ ಅದು ಎಫೆಕ್ಟ್ ಮಾಡುವಂತದ್ದಾಗಿದೆ. ಅದರಲ್ಲಿ ಫಲ ಕಾಣದೆ ಹೋಗುವಂತ ಪರಿಸ್ಥಿತಿ ಉಂಟಾಗ್ತದೆ ಎಂಬುವಂಥದ್ದನ್ನು ನಾವು. ಹಾಗಾದ್ರೆ ನಾವು ಅಲ್ಲಿ ಇನ್ನೊಂದು ಅಂಶಗಳನ್ನು ನಾವು ನೋಡಿದ್ವಿ. ಕೆಳಗಡೆ ಓದಿ ಸಿಸ್ಟರ್, 8ನೇ ವಚನ ಕೆಳಗಡೆ, 1 ತಿಮೋಥಿ 2ನೇ ಅಧ್ಯಾಯ 8. ಯಾಕೆ ಅಲ್ಲಿ ನೋಡಿ ಸ್ತ್ರೀಯರ ಬಗ್ಗೆ ಹೇಳ್ತಕ್ಕಂತ ಅಂಶ ಅಲ್ಲಿ ಕೆಳಗಡೆ ಓದಿ ಸಿಸ್ಟರ್. ಇನ್ನು ಅದರಿಂದ ಏನು ಉಂಟಾಗ್ತದೆ ಆಮೇಲೆ? ಅಲ್ಲಿ ಪರಿಶುದ್ಧತೆ ಅಂತ ಒಂದು ಲೆಕ್ಕ ಬರ್ತದೆ ನೋಡಿ. ಸ್ತ್ರೀಯರು ಮಾನಸ್ಥಿರರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು. ನೋಡ್ರಿ, ಸಭೆಯಲ್ಲಿ ಸ್ತ್ರೀಯರು ಪರಿಶುದ್ಧತೆಯನ್ನು ಪಾಲಿಸುವಂತದ್ದು ಅಂಶಗಳನ್ನು ನಾವು ಅಲ್ಲಿ ಕುರಿತಾಗಿ ನಾವು ನೋಡುವಂತವರಾಗಿ, ಸ್ತ್ರೀಯರು ಮನಸ್ಥೆಯರಾಗಿ ಅವರು ನಡಿಕೊಳ್ಳಬೇಕು. ಕರ್ತನ ಮುಂದೆ ಯಾವ ರೀತಿಯನ್ನು ವಸ್ತ್ರವನ್ನು ಧರಿಸಬೇಕು, ಸಭೆಗೆ ಬಂದಾಗ ಯಾವ ರೀತಿ ಅವರು ದೇವರ ವಾಕ್ಯದ ಪ್ರಕಾರವಾಗಿ ವಸ್ತ್ರವನ್ನು ಧರಿಸಬೇಕು, ಯಾವ ರೀತಿ ಅವರು ಮೌನವಾದಂತ ಇದನ್ನು ಕಾಪಾಡಿಕೊಳ್ಳಬೇಕು. ನೋಡ್ರಿ, ಇದೆಲ್ಲವನ್ನು ಮಾಡುವುದರಲ್ಲಿ ನೋಡ್ರಿ ಸ್ತ್ರೀಯರು ಆ ಪರಿಶುದ್ಧತೆಯನ್ನು ಅವರು ಪಾಲಿಸುವಂತವರಾಗಿದ್ದಾರೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಬೇಕಾದಷ್ಟು ಅಂಶಗಳಿದೆ ನೋಡ್ರಿ. ನಾವು ಓದುವ ನಾವು ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 5ನೇ ವಚನ ಓದ್ರಿ. ಧರ್ಮೋಪದೇಶ ಕಾಂಡ 22:5. ಜೋರಾಗಿ ಓದಿ, ಬದ ಕೇಳ್ತಾ ಇಲ್ಲ. ಸ್ತ್ರೀಯು ಏನ್ ಮಾಡ್ಬೇಕಾದಂತೆ? ಪುರುಷನ ವೇಷವನ್ನು ಹಾಕಿಕೊಳ್ಳಬೇಕು. ಹೌದಾ? ಸ್ತ್ರೀಯು ಪುರುಷನ ವೇಷವನ್ನು ಹಾಕಿಕೊಳ್ಳಬಾರದು. ಆಮೇಲೆ ಪುರುಷನು ಸ್ತ್ರೀಯ ವೇಷವನ್ನು ಹಾಕಿಕೊಳ್ಳಬಾರದು. ಈಗ ಅದೇ ಗೊತ್ತಾಗ್ತಾ ಇಲ್ಲ, ಯಾರ ಸ್ತ್ರೀಯರು, ಯಾರ ಪುರುಷರು, ಯಾರು ಇವರು ಅಂತ ಏನೋ ಗೊತ್ತಾಗ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಕೆಲವರು ಈ LGBT ಅನ್ನೋರು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ. ಅವ್ರು ಬೇರೆ, ಅವ್ರದೊಂದು ಗುಂಪು. ಅವ್ರು ಯಾರು ಸ್ತ್ರೀಯರು ಅಲ್ಲ, ಅವರು ಇವರು ಅಲ್ಲ, ಗಂಡಸರು ಅಲ್ಲ, ಅವ್ರ ಮಧ್ಯದಲ್ಲಿ ಸೇರ್ಕೊಂಡಿದ್ದಾರೆ. ಯಾರು ಗಂಡಸರು, ಯಾರು ಹೆಂಗಸರು, ಯಾವ ಡ್ರೆಸ್ಸು ಯಾವ್ದು. ನೋಡ್ರಿ, ಈ ಬಹಳ ಹೊಲಸೆದ್ದೋಗಿದೆ ಈ ಪ್ರಪಂಚ ಅಲ್ವೇ? ಇಂಥ ಮಧ್ಯದಲ್ಲಿ ಒಬ್ಬ ವಿಶ್ವಾಸಿ ಜೀವಿಸುವಂತ ರೀತಿ, ಧರಿಸುವಂತ ಅವನ ಉಡುಪು, ಅವನಿರುವಂತ ಅವನಿಗೆ ಮಾನಸ್ಥೆಯಾಗಿ ನಡ್ಕೊಳ್ಳುವಂತ ರೀತಿಯನ್ನು ದೇವರ ವಾಕ್ಯ ನಮಗೆ ನೋಡ್ರಿ ತೋರಿಸುವಂತದ್ದಾಗಿದೆ. ಪರಿಶುದ್ಧತೆಯಲ್ಲಿ ನಾವು ಈಗೆಲ್ಲವನ್ನು ನಾವು ಮಾಡುವಾಗ ನೋಡ್ರಿ ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತೇವೆ. ನೋಡ್ರಿ, ಕರ್ತನಿಗೆ ಅದರಿಂದ ಮೆಚ್ಚುಗೆ ಉಂಟಾಗ್ತದೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಅಲ್ಲಿ 2ನೇ ಅಂಶಕ್ಕೆ ನಾವು ಬರುವಾಗ ನಾವು ಮೊದಲನೇದು ಪ್ಯೂರಿಟಿ, ಲೈಫ್ ಆಫ್ ಪ್ಯೂರಿಟಿ ನಮಗೆ ಬೇಕು, ವಿಶ್ವಾಸಿಗೆ ಬೇಕು ಕರ್ತನ ಸಿದ್ಧತೆಯಲ್ಲಿ, ನಾವು ಕರ್ತನ ಬರೋಣಕ್ಕೆ ಸಿದ್ಧತೆ. 2ನೇದಾಗಿ ಲೈಫ್ ಆಫ್ ಪ್ರೇಯರ್ ಎಂಬುದಾಗಿ ನಾವು ನೋಡ್ತೇವೆ. ಲೂಕ 21:36. ಲೂಕ 21:36.
ಹಾ, ನೋಡ್ರಿ, ಪ್ರಾರ್ಥನೆ ನಮಗೆ ಏನ್ ಮಾಡ್ತದೆ ಅಂತಂದ್ರೆ ಎಚ್ಚರಿಕೆಯನ್ನು ಕೊಡ್ತದೆ. ಆದ್ರೆ ನಿದ್ದೆ ಮಾಡೋದಕ್ಕೆ ಪ್ರಾರ್ಥನೆ ಬಿಡುವುದಿಲ್ಲ. ಅದು ಕೆಲವರು ಪ್ರಾರ್ಥನೆಯಲ್ಲಿಯೂ ನಿದ್ದೆನೂ ಮಾಡ್ತಾರೆ, ಆ ವಿಚಾರ ಬೇರೆ. ಆದ್ರೆ ನೋಡ್ರಿ, ಪ್ರಾರ್ಥನೆ ಏನ್ ಮಾಡ್ತದೆ ಎಂಬುದಾಗಿ ಹೇಳುವಾಗ ನಮಗೆ ಕರ್ತನ ಬರುವಿಕೆಯ ಎಚ್ಚರಿಕೆಯನ್ನು ನೋಡ್ರಿ ಅದು ತೋರಿಸುವಂತದ್ದಾಗಿದೆ. ಹಾಗಾದ್ರೆ ಸಭೆಯ ಪ್ರಾರ್ಥನೆ, ಒಂದು ಕಾರ್ಪೊರೇಟ್ ಪ್ರೇಯರ್, ಅದು ಎಷ್ಟು ಅವಶ್ಯಕವಾಗಿದೆ? ನಾವು ಸೇರಿಕೊಳ್ಳುವಂಥದ್ದು ಎಷ್ಟು ಅವಶ್ಯಕವಾಗಿದೆ? ವಿಶ್ವಾಸಿಗಳ ಜೊತೆಯಲ್ಲಿ ನಾವು ಸೇರಿ ನೋಡ್ರಿ ಪ್ರಾರ್ಥನೆ ಮಾಡುವಂಥದ್ದು ಎಷ್ಟು ಅವಶ್ಯಕವಾಗಿದೆ, ಅಲ್ಲವೇ? ನೋಡ್ರಿ, ಒಬ್ಬ ವಿಶ್ವಾಸಿ ಸಭೆಯ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ ಆತನು ಜೀವಿಸುವಾಗ ಆತನಿಗೆ ವಿಧ ವಿಧವಾದಂತ ಎಚ್ಚರಿಕೆಯೂ ಸಿಗುತ್ತಾ, ವಾಕ್ಯದಿಂದ ಎಚ್ಚರಿಕೆಯು ಸಿಗುತ್ತಾ ಹೋಗ್ತದೆ. ಒಂದು ವೇಳೆ ಕರ್ತನು ಆತನು ಬರುವಾಗ ಏನಾಗ್ತದೆ ಗೊತ್ತಾ? ಅವನು ಸಭೆಯ ಇತರ ವಿಶ್ವಾಸಿಗಳೊಡನೆ ಆತನು ಎತ್ತಲ್ಪಡ್ಲಿಕ್ಕೆ ಆತನಿಗೆ ಹೆಚ್ಚು ಅಡ್ವಾಂಟೇಜ್ ಆತನಿಗೆ ಆಗುವಂತದ್ದಾಗಿದೆ. ಆತನು ನನಗೆ ಸಭೆ ಬೇಡ, ನನಗೆ ಸಪರೇಟ್ ಆಗಿ ಇರ್ತೀನಿ, ನಾನು ಕ್ರಿಸ್ತನ ಬರುವಾಗ ನಾನು ಎತ್ತಲ್ಪಡ್ತೇನೆ ಎಂಬುದಾಗಿ ನಾವು ಒಂದು ರೀತಿಯಲ್ಲಿ ನಾವು ಆ ರೀತಿ ಅಸಡ್ಡೆಯಿಂದ ನಾವು ಜೀವಿಸುವಂತ ಸ್ಥಿತಿ ಉಂಟಾದ್ರೆ ಅದೇನಾಗ್ತದೆ ಗೊತ್ತಾ? 10 ಮಂದಿ ಕನ್ನಿಕೆಯರಿಗೆ ಆಯ್ತಲ್ಲ ಸ್ಥಿತಿ, ಆ ರೀತಿಯ ಸ್ಥಿತಿ ಉಂಟಾಗ್ತದೆ. 5 ಮಂದಿ ಕನ್ನಿಕೆಯರು ಬುದ್ಧಿವಂತ ಕನ್ನಿಕೆಯರು, ಇನ್ನು 5 ಮಂದಿಯವರು ಬುದ್ಧಿ ಇಲ್ಲದ ಕನ್ನಿಕೆಯರು. ಆ ಬುದ್ಧಿವಂತ ಕನ್ನಿಕೆಯರು ಏನ್ ಮಾಡಿದ್ರು? ಅವರಿಗೂ ಕೂಡ ಆರ್ತಿ ಇತ್ತು, ಇವರಿಗೆ ಕೂಡ ಆರ್ತಿ ಇತ್ತು. ಆದ್ರೆ ಇವರಲ್ಲಿ ಎಣ್ಣೆ ಇತ್ತು, ದೀಪ ಉರಿಯುತ್ತಾ ಇತ್ತು, ಆದ್ರೆ ಇವರಲ್ಲಿ ಎಣ್ಣೆ ಇರಲಿಲ್ಲ. ಆದ್ರಿಂದ ಅವರು ಕರ್ತನ ಬರುವಾಗ ಅವರಿಗೆ ಎಚ್ಚರಿಕೆ ಆಗ್ಲಿಲ್ಲ, ನಿದ್ದೆ ಮಾಡುವಂತ ಸ್ಥಿತಿ ಅವರಿಗೆ ಉಂಟಾಯಿತು. ಆದ್ರೆ ಬುದ್ಧಿವಂತ ಕನ್ಯಕೆಯರು ಅವರ ದೀಪ ಅವರು ಉರಿಯುತ್ತಾ ಇದ್ದುದರಿಂದ ಮೊದಲಲಿಂಗನ ಬರುವಂತದ್ದನ್ನು ಅವರು ಸ್ಪಷ್ಟವಾಗಿ ಗ್ರಹಿಸಿಕೊಂಡವರಾಗಿ ಮೊದಲಲಿಂಗನ ಜೊತೆ ಅವರು ಹೋದದ್ದನ್ನು ನಾವು ಆ ಸಮಯವನ್ನು ನಾವು ನೋಡ್ತೇವೆ. ಆದ್ರಿಂದ ಪ್ರಿಯರೇ, ನಾವು ದೇವರಾತ್ಮನ ನಡೆಸುವಿಕೆಯಲ್ಲಿ ಜೀವಿಸುತ್ತಾ ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಹೆಚ್ಚು ನಾವು ಕಳೆಯುವಂಥದ್ದು ಅವಶ್ಯಕ. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಹೋಗುವಾಗ ಆತನು ಹೇಳಿದಂತ ಮಾತು ಏನು? ಎಚ್ಚರಿಕೆಯಾಗಿರ್ರಿ, ನಿದ್ರೆ ಮಾಡಬೇಡ್ರಿ, ನಿದ್ರೆಯಿಂದ ಎಚ್ಚರಿಕೆಯಾಗಿರ್ರಿ ಅಂತ ಪ್ರಾರ್ಥಿಸಿರಿ ಎಂಬುದಾಗಿ ಆದ್ರೆ ಶಿಷ್ಯರು ಏನ್ ಮಾಡಿದ್ರಿ ಗೊತ್ತಾ? ಮತ್ತೆ ನಿದ್ದೆ, ಇನ್ನೂ ತುಸು ನಿದ್ದೆ, ಮತ್ತೆ 3ನೇ ಸಾರಿ ಬಂದಾಗ ನಿದ್ದೆ. ಅಲ್ಲಿಗೆ ಸಮಯ ಮುಗಿದೋಗಿತ್ತು. ಯೇಸು ಸ್ವಾಮಿ ಆತ ಶಿಲುಬೆಗೆ ತನ್ನನ್ನು ತಾನು ಒಪ್ಪಿಸಿಕೊಡುವಂತಹ ಸ್ಥಿತಿ ಅಲ್ಲಿ ಆಗಲೇ ಬಂದು ಬಿಟ್ಟಿತ್ತು. ನಮಗೆ ಸಮಯ ಜಾಸ್ತಿ ಇಲ್ಲ ಪ್ರಿಯರೇ, ನಾವು ರಕ್ಷಕನ ಯೇಸು ಕ್ರಿಸ್ತನು ಬರುವಂತ ಸಮಯ ಆಗಲೇ ಅದು ಹತ್ತಿರವಾಯಿತು. ಆದ್ರಿಂದ ಎಚ್ಚರಿಕೆಯನ್ನು ತಂದುಕೊಳ್ಳೋಣ. ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ನಾವು ಕಳೆಯುವಂಥದ್ದು ಅವಶ್ಯಕವಾಗಿದೆ ಎಂಬುವಂಥದ್ದನ್ನು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು ಅದು ಆಗಿದೆ. ರೋಮ 13:11 ರೋಮ 13:11 11ರಿಂದ ಓದ್ಬಿಡಿ. ಈಗಿನ ಕಾಲವು ಲೈಫ್ ಆಫ್ ಫೇತ್ ಅಂದ್ರೆ ನೋಡ್ರಿ, ನಂಬಿಕೆಯ ಜೀವಿತಕ್ಕೆ ನಾವು ಬರುತ್ತೇವೆ. ಇಲ್ಲಿ ರೋಮ 13:11 ನಾವು ನೋಡಿದ್ವಿ ಲೈಫ್ ಆಫ್ ಪ್ರೇಯರ್ ಅಂದ್ರೆ ಎಚ್ಚರಿಕೆಯಾಗಿರ್ರಿ. ಈಗಿನ ಕಾಲವು ವಾಗ್ತಕ್ಕಂತ ಕಾಲವನ್ನು ತಿಳಿದು ಇದನ್ನೆಲ್ಲಾ ನೀವು ಮಾಡ್ರಿ. ನಿಮ್ಮ ಆತ್ಮಿಕ ಜೀವಿತದ ಎಲ್ಲಾ ಆತ್ಮಿಕ ಸಂಗತಿಗಳನ್ನು ಸಾಧಿಸಿಕೊಳ್ಳ್ರಿ ಎಂಬುವಂಥದ್ದನ್ನು ನೋಡ್ರಿ ಪೌಲನು ಅಲ್ಲಿ ಬರೆಯುವಂತವನಾಗಿದ್ದಾನೆ. ಆದ್ರಿಂದ ಎಚ್ಚರಿಕೆಯನ್ನು ನಾವು ತಂದುಕೊಳ್ಳಬೇಕು. 3ನೇ ಅಂಶ ನಾವು ನೋಡುವಂಥದ್ದು ಲೈಫ್ ಆಫ್ ಫೇತ್ ಅಂತಂದ್ರೆ ನಂಬಿಕೆಯ ಜೀವಿತವನ್ನು ವಿಶ್ವಾಸಿ ಜೀವಿಸಬೇಕು. ಇಬ್ರಿಯ 10ನೇ ಅಧ್ಯಾಯ 37-38. ಇಬ್ರಿಯ 10ನೇ ಅಧ್ಯಾಯ ಸಾಕು ನೋಡ್ರಿ, ಕ್ರಿಸ್ತನು ಬರುವಾಗ ನಾವು ನಂಬಿಕೆಯಲ್ಲಿ ನಾವು ಜೀವಿಸಬೇಕು. ಲೈಫ್ ಆಫ್ ಫೇತ್ ಎಂಬುದಾಗಿ ನಾವು ನೋಡ್ತೇವೆ. 11ನೇ ಅಧ್ಯಾಯದಲ್ಲಿ ನಾವು ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದುವಾಗ ಅಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇದು
ಒಂದು ಗುಂಪಿನ ನಂಬಿಕೆ ಅಲ್ಲ, ಸಭೆಯ ನಂಬಿಕೆ ಅಲ್ಲ, ಅಥವಾ ಏನೋ ಒಂದು ಗ್ರೂಪ್ ನಲ್ಲಿ ಇರ್ತಕ್ಕಂತ ಒಂದು ಅಲ್ಲ. ನಮ್ಮ ವಿಶ್ವಾಸಿಯ ವೈಯಕ್ತಿಕವಾದ ನಂಬಿಕೆ ವಿಶ್ವಾಸಿಗೆ ಬೇಕು ಅನ್ನುವುದು ಕರ್ತನು ಬರುವಾಗ ಪ್ರತ್ಯಕ್ಷತೆಯಲ್ಲಿ ವಿಶ್ವಾಸಿ ಆತನು ಎತ್ತಲ್ಪಡಬೇಕಾದ್ರೆ ಆತನಿಗೆ ವೈಯಕ್ತಿಕವಾದ ನಂಬಿಕೆ ಅವನಿಗೆ ಅವಶ್ಯಕ ಅದು ಆಗಿರುತ್ತದೆ. ಅದಕ್ಕೆ ನಾವು 11ನೇ ಅಧ್ಯಾಯದಲ್ಲಿ ನಾವು ಒಂದೊಂದಾಗಿ ನೋಡ್ತೇವೆ. ಅಲ್ಲಿ ಬೇಲನ ನಂಬಿಕೆ, ಆಮೇಲೆ ನೋಹನನ್ನು ಇಟ್ಟಂತ ನಂಬಿಕೆ, ಅಬ್ರಹಾಮನ ಇಟ್ಟಂತ ನಂಬಿಕೆ, ಅಲ್ಲಿ ಮುಂದೆ ಅನೋಕನ ನಂಬಿಕೆ, ಇದೆಲ್ಲವನ್ನು ನೋಡ್ರಿ ಒಂದೊಂದೇ ಎಕ್ಸಾಂಪಲ್ ಗಳನ್ನು ನೋಡ್ರಿ ಅಲ್ಲಿ ಬರೆಯುವಂತದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನನ್ನ ನಂಬಿಕೆ, ನಿನ್ನ ನಂಬಿಕೆ, ಕ್ರಿಸ್ತನಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ ಎಷ್ಟರ ಮಟ್ಟಿಗೆ ಅದು ವೃದ್ಧಿಯಾಗಲ್ಪಟ್ಟಿದೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕ ಆಗಿರ್ತದೆ. ಪ್ಲೇಸ್ ಆಫ್ ಫೇತ್ ಇನ್ ಕ್ರಿಶ್ಚಿಯನ್ ಲೈಫ್ ಯಾವ ರೀತಿ ನೋಡ್ರಿ, ರೋಮ 1:17 ನಾವು ಈ ರೀತಿ ಓದ್ತೇವೆ, ಒಬ್ಬ ವಿಶ್ವಾಸಿ ಆತನ ನಂಬಿಕೆಯಿಂದಲೇ ಆತನು ಬದುಕುವಂತವನಾಗಿದ್ದಾನೆ, ನಂಬಿಕೆಯಿಂದಲೇ ಆತನು ನಡೆಯುವಂತವನಾಗಿದ್ದಾನೆ, ನಂಬಿಕೆಯಿಂದಲೇ ಅವನು ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ, ನಂಬಿಕೆಯಿಂದಲೇ ಆತನು ಎಲ್ಲ ಸೈತಾನನ ಕಾರ್ಯಗಳನ್ನು ಆತನು ಎದುರಿಸುವಂತವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾನು ವಾಕ್ಯ ಹೇಳದೆ ನಾನು ಹಾಗೆಯೇ ಅದನ್ನು ನಾನು ಹೇಳ್ಕೊಂಡು ಹೋಗ್ತಾ ಇದ್ದೇನೆ, ಸಮಯ ಇಲ್ಲದಿರುವುದರಿಂದ ಹೋಗ್ತೇವೆ. ಮತ್ತೆ ನಾವು ನೋಡುವಂಥದ್ದು ಹಾಗೆಯೇ ಆತನು ಜೀವಿಸಿ ಏನಾಗ್ತಾನೆ, ಇಬ್ರಿಯ 11:13 ನಾವು ಬರುವಾಗ ನಂಬಿಕೆಯಲ್ಲಿಯೇ ಆತನು ಪ್ರಾಣ ಬಿಡುವಂತವನು ಆತನಾಗಿದ್ದಾನೆ. ನೋಡ್ರಿ, ಆ ನಂಬಿಕೆಯಲ್ಲಿ ಜೀವಿಸಿ ನೋಡ್ರಿ, ನಂಬಿಕೆಯಲ್ಲಿ ಅವರು ಪ್ರಾಣ ಬಿಟ್ಟರು. ಕರ್ತನು ಬರಲಿಲ್ಲ, ಆ ಭಾರತ ದೇಶವನ್ನು ಅವರು ಇನ್ನೂ ನೋಡ್ಲಿಲ್ಲ, ಆದ್ರೆ ಅವರು ಆ ನಂಬಿಕೆಯಲ್ಲಿ ಒಂದು ದಿವಸ ನಾವು ನೋಡ್ತೇವೆ ಅಂತಕ್ಕಂತ ನಂಬಿಕೆಯಲ್ಲಿ ಅವರು ಪ್ರಾಣ ಬಿಟ್ಟರು. ಪ್ರಿಯರೇ, ನಮ್ಮ ಜೊತೆ ಇದ್ದಂಥವರು, ನಮ್ಮ ಸಹ ವಿಶ್ವಾಸಿಗಳು, ನಮ್ಮ ನಮಗಿಂತ ಹಿರಿಯರು, ಸೇವೆಯನ್ನು ಸಲ್ಲಿಸಿದಂಥವರು, ಅವರೀಗ ನಂಬಿಕೆಯಿಂದ ಅವರು ಪ್ರಾಣ ಬಿಟ್ಟರು. ಅವರು ಈಗ ಕರ್ತನ ಬಳಿಯಲ್ಲಿ ಈಗ ಹೋಗಿದ್ದಾರೆ. ಅವರ ನಂಬಿಕೆಗೆ ನೋಡ್ರಿ, ಅವರಿಗೆ ಆ ಒಂದು ರಿವಾರ್ಡ್ ಅಲ್ಲಿ ಕೊಡಲ್ಪಟ್ಟಿದೆ. ಆದ್ರಿಂದ ನಾವು ವಿಶ್ವಾಸಿ ಜೀವಿಸುವಂತ ರೀತಿ ಅನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. ಒಬ್ಬ ವಿಶ್ವಾಸಿ ನಂಬಿಕೆಯಿಂದಲೇ ಅವನು ಬದುಕುವನು ಎಂಬುವಂಥದ್ದನ್ನು ದೇವರ ವಾಕ್ಯ ಬೋಧಿಸುವಂತದ್ದಾಗಿದೆ. ಹಾಗಾದ್ರೆ ವಾಕ್ಯದ ಎಚ್ಚರಿಕೆ ನಮಗೆ ಏನನ್ನು ಕೊಡ್ತದೆ? 1 ಕೊರಿಂಥ 16:13. 1 ಕೊರಿಂಥ 16:13. ಆಮೇಲೆ ಅಪೊಸ್ತಲ ಕೃತ್ಯ 14:22. ನೋಡ್ರಿ, ಇದು ವಾಕ್ಯದ ಪೌಲನು ಕೊಟ್ಟಂತ ವಾಕ್ಯದ ಎಚ್ಚರಿಕೆಯನ್ನು ಅದು ನಮಗೂ ಕೂಡ ಅನ್ವಯಿಸುವಂತದ್ದು ಅದು ಆಗಿದೆ. ಆಮೇಲೆ ನಾನು ಅಲ್ಲಿಗೆ ಮುಗಿಸ್ತೇನೆ. ಇನ್ನೊಂದು ಅಂಶ, ವಿಶ್ವಾಸಿಗೆ ಕರ್ತನು ಬರುವಾಗ ವಿಶ್ವಾಸಿಗೆ ಬೇಕಾದಂತ ಅಂಶ ಲೈಫ್ ಆಫ್ ಫೆಲೋಶಿಪ್ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಬ್ರಿಯ 10:25. ಇಬ್ರಿಯ 10:25. ಏನ್ ಮಾಡ್ಬೇಕಂತೆ? ಲೈಫ್ ಆಫ್ ಫೆಲೋಶಿಪ್ ಎಂಬುದಾಗಿ ಅನ್ಯೋನ್ಯತೆಯ ಜೀವಿತ. ಅವ್ರೇನ್ ಮಾಡ್ತಿದ್ರು? ಆದಿ ಅಪೊಸ್ತಲರ ಸಭೆಯಲ್ಲಿ ಸಹೋದರ ಅನ್ಯೋನ್ಯತೆಯಲ್ಲಿ ಅವರು ಜೀವಿಸುತ್ತಾ ಇದ್ದರು. ಅಂದ್ರೆ ಆಗಲೇ ಅವರು ಕ್ರಿಸ್ತನ ಬರೋಣವನ್ನು ಯಾಚಿಸುತ್ತಾ ಇರುವಂತ ಒಂದು ಸ್ಥಿತಿಯಲ್ಲಿ ನೋಡ್ರಿ ಅವರಿದ್ದಾರೆ ಎಂಬುವಂಥದ್ದು ನಾವು. ಹಾಗಾದ್ರೆ ನಾವು ಎಷ್ಟು ಹತ್ತಿರವಾಗಿದ್ದೇವೆ? ಆವಾಗ ಎಷ್ಟು ಜನರಿಗೆ ಗೊತ್ತಾ? ಅಲ್ಲಿ 3,000 ಜನರ ರಕ್ಷಣೆ ಹೊಂದಿ 3,000 ಜನ ಸಭೆಯಲ್ಲಿ ಇದ್ರು. 3,000 ಜನ ಅಂದ್ರೆ ದೊಡ್ಡ ಕಾಂಗ್ರಿಗೇಷನ್ ಅದು. ಅದರಲ್ಲಿ ನಾವು ಎಷ್ಟಿದ್ದೇವೆ? ನಾವು ಲೆಸ್ ದೆನ್ 5% ಇದ್ದೇವೆ. ಲೆಸ್ ದೆನ್ 5% ಇಲ್ಲ, ಇನ್ನೂ ಕಡಿಮೆ ಇದ್ದೇವೆ. 100-150 ಜನ ನಾವು ಇದ್ದೇವೆ. ಹಾಗಾದ್ರೆ ನಮ್ಮ ಅನ್ಯೋನ್ಯತೆ ಹೇಗಿದೆ? ಅವರು ಸಹೋದರ ಅನ್ಯೋನ್ಯತೆಯಲ್ಲಿದ್ರು 3,000 ಜನ. ನಮ್ಮ ಅನ್ಯೋನ್ಯತೆ ಯಾವ ರೀತಿ ಇದೆ? ನಾವು ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಬಿಟ್ಟಿರುವಂತ ಸ್ಥಿತಿ ನಮಗಿದೆಯಾ?
ಪ್ರಿಯರೇ, ಸಭೆಯ ಅನ್ಯೋನ್ಯತೆಯಲ್ಲಿ ವಿಶ್ವಾಸಿ ಜೀವಿಸುವಂತದ್ದು ಅದು ಬಹು ಪ್ರಾಮುಖ್ಯವಾದದ್ದು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಬೇಕು. ಯಾಕಂದ್ರೆ ಕ್ರಿಸ್ತನ ಬರೋಣಕ್ಕೆ ನಾನು ನೀನು ಹತ್ತಿರವಾಗಿದ್ದೇವೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದು ಅದು ಆಗಿದೆ. ನಾವು ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಅದು ಐಕ್ಯತೆಯನ್ನು ಸೂಚಿಸುವಂತದ್ದಾಗಿದೆ. ಏನದು? ಒಂದೇ ಉದ್ದೇಶ, ಒಂದೇ ಭರವಸೆ, ಒಂದೇ ಸಂಕಲ್ಪ, ಒಂದೇ ಪ್ರೀತಿ, ಒಂದೇ ನಿರೀಕ್ಷೆ, ಒಂದೇ ನಂಬಿಕೆ, ಒಂದೇ ಕೆಲಸ, ಸೇವೆ, ಒಂದೇ ಸಂಕಷ್ಟವನ್ನು ಅನುಭವಿಸುವಂತಹ ಸ್ಥಿತಿ, ಒಂದೇ ಅಗತ್ಯತೆ. ನೋಡ್ರಿ, ಇವೆಲ್ಲವುಗಳನ್ನು ಅನ್ಯೋನ್ಯತೆ ನೋಡ್ರಿ ಅದು ಸೂಚಿಸುವಂತದ್ದು ಅದು ಆಗಿದೆ. ಹಾಗಾದ್ರೆ ಅನ್ಯೋನ್ಯತೆಯನ್ನು ಕೆಡಿಸುವಂತಹ ಸಂಗತಿಗಳು ಯಾವುದು ಅಂದ್ರೆ, ನೋಡ್ರಿ, ಅನ್ಯೋನ್ಯತೆಯನ್ನು ಕೆಡಿಸುವ ಸಂಗತಿಗಳು ಯಾವುದೆಂದ್ರೆ ವಿಷಯಗಳನ್ನು ಒಪ್ಪದೇ ಇರುವಂತಹ ಸಂಗತಿ, ಒಪ್ಪದಿರುವಿಕೆ, ಭಿನ್ನಾಭಿಪ್ರಾಯ, ಜಗಳ, ಪ್ರತಿಕೂಲವಾಗಿ ಮಾತನಾಡುವಂಥದ್ದು, ಅಸೂಯೆ, ಹೊಟ್ಟೆ ಕಿಚ್ಚು, ಹರಟೆ ಮಾತಾಡುವಂಥದ್ದು, ನೋಡ್ರಿ, ಹಿಂದಿನಿಂದ ನಿಂದಿಸುವಂಥದ್ದು, ಖಂಡನೆ ಮಾಡುವಂಥದ್ದು, ಪ್ರೀತಿ ಇಲ್ಲದೆ ಇರುವಂಥದ್ದು, ಕಪಟತ್ವ ಇರುವಂಥದ್ದು, ಸುಳ್ಳು ಇರುವಂತಹ ಈ ಸ್ಥಿತಿಗತಿಗಳು ಏನ್ ಮಾಡ್ತವೆ? ಸಭೆಯ ಅನ್ಯೋನ್ಯತೆಯನ್ನು ನೋಡ್ರಿ ಅವುಗಳು ಹಾಳು ಮಾಡುವಂತವುಗಳು ಅವು ಆಗಿವೆ ಎಂಬುವಂಥದ್ದನ್ನು ನೋಡ್ರಿ ನಾವು ವಾಕ್ಯದ ಮುಖಾಂತರವಾಗಿ ತಿಳ್ಕೊಳ್ಳಬಹುದು. ಅದರಿಂದ ಇವು ಚಿಕ್ಕ ಚಿಕ್ಕ ವಿಷಯಗಳಾಗಿ ನಮಗೆ ಕಾಣ್ತವೆ. ಸಭೆಯ ಅನ್ಯೋನ್ಯತೆಯಲ್ಲಿ ವಿಶ್ವಾಸಿ ನೋಡ್ರಿ ಜೀವಿಸುವಾಗ ನೋಡ್ರಿ ಈ ಎಲ್ಲಾ ಸಂಗತಿಗಳನ್ನು ನಾವು ಬಿಟ್ಟು ಬಿಡಬೇಕು. ಯಾವುದನ್ನು ಪಡ್ಕೊಳ್ಳಬೇಕು ಅದನ್ನು ಪಡ್ಕೊಳ್ಳಬೇಕು. ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಭೆಯ ಒಂದಿಗೆ ನಾವು ಜೀವಿಸುತ್ತಾ ಹೋಗಬೇಕೆಂಬುವಂಥದ್ದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಇನ್ನು ಒಟ್ಟು 7 ಅಂಶಗಳಿತ್ತು. ನಾನು ಸಮಯ ಮುಗಿದಿದ್ರಿಂದ ನಾನು ಅದಲ್ಲಿಗೆ ಮುಗಿಸ್ತೇನೆ. 5ನೇ ಅಂಶ ಲೈಫ್ ಆಫ್ ಪರ್ಸಿವಿಯರೆನ್ಸ್ ವಿಶ್ವಾಸಿಗೆ ಬೇಕು. 6ನೇ ಅಂಶ ಲೈಫ್ ಆಫ್ ರೆಡಿನೆಸ್ ಅಂತಂದ್ರೆ ಸಿದ್ಧತೆಯುಳ್ಳ ಜೀವಿತ ವಿಶ್ವಾಸಿಗೆ ಬೇಕು. ಮತ್ತು 7ನೇದಾಗಿ ಲೈಫ್ ಆಫ್ ಒಬೀಡಿಯನ್ಸ್ ಅಂದ್ರೆ ವಿಧೇಯತೆಯ ಜೀವಿತ ವಿಶ್ವಾಸಿಗೆ ಬೇಕೆಂಬುವಂಥದ್ದನ್ನು ನಾವು ಹೇಳ್ತೇವೆ. ಒಬ್ಬ ತೋಟಗಾರನು ಆತನ ಯಜಮಾನನು ತನ್ನ ತೋಟವನ್ನು ಒಬ್ಬನ ವಶಕ್ಕೆ ಕೊಟ್ಟು ಆತನು ದೂರ ದೇಶಕ್ಕೆ ಹೋದನು. ನೀನು ಎಲ್ಲಾ ರೀತಿಯಲ್ಲಿ ಇದನ್ನು ಸಜ್ಜುಗೊಳಿಸಪ್ಪ ಎಂಬುದಾಗಿ ಹೇಳಿ ಹೊರಟು ಹೋದ. ಆ ತೋಟಗಾರನು ನೋಡ್ರಿ ಅವನು ಎಲ್ಲ ರೀತಿಯಲ್ಲಿ ಆ ತೋಟವನ್ನು ಸಿದ್ಧಪಡಿಸಿ ಒಳ್ಳೊಳ್ಳೆ ಗಿಡಗಳನ್ನು ಮರಗಳನ್ನು ಬೆಳೆಸಿ ತೋಟವನ್ನು ಶುದ್ಧವಾಗಿ ಒಂದು ಕಸ ಕೂಡ ಇರದಂತೆ ಅವನು ಬಹಳ ಮನೋಹರವನ್ನಾಗಿ ಆ ತೋಟವನ್ನು ಅವನು ಮಾಡಿದನು. 10 ವರ್ಷ ಕಳೆದ ನಂತರ ಆ ಯಜಮಾನನು ಬಂದು ಆ ತೋಟವನ್ನು ನೋಡಿ ಬಹಳ ಸಂತೋಷಪಟ್ಟು ಅವನಿಗೆ ಬೇಷನ್ನು ಕೊಟ್ಟು ಅವನು ಹೊರಟೋದನು. ಮತ್ತೆ ನಾನು ಬರ್ತೇನೆ ಎಂಬುದಾಗಿ ಕೇಳಿ ಆಗ ಅಲ್ಲಿ ತೋಟಗಾರನ ಆ ತೋಟವನ್ನು ನೋಡಿದ ದಾರಿಯಲ್ಲಿ ಹೋಗ್ತಿದ್ದಂತ ಕೆಲವರು ಬಂದು, ಎಷ್ಟು ಸುಂದರವಾಗಿ ಈ ತೋಟವನ್ನು ನೀವು ಮೇಂಟೈನ್ ಮಾಡಿದ್ದೀರಲ್ಲ, ಅಲ್ಲವೇ? ನೀವು ನಿಮ್ಮ ಯಜಮಾನನು ಯಾವಾಗ ಬರ್ತಾನೆ ಇಲ್ಲಿ ಇದನ್ನು ನೋಡ್ಲಿಕ್ಕೋಸ್ಕರವಾಗಿ ಎಂಬುದಾಗಿ. ನನಗೆ ಗೊತ್ತಿಲ್ಲ ಯಜಮಾನನು ಯಾವಾಗ ಬರ್ತಾನೆ ಎಂಬುದಾಗಿ. ಆದ್ರೆ ನಾನೇನ್ ಮಾಡ್ತಿದ್ದೇನೆ, ಅವನಿಗೆ ಯಾವತ್ತಾದ್ರೂ ಬರ್ಬೋದು, ಎನಿ ಟೈಮ್ ಯಾವತ್ತನ್ನು ಬರ್ಬೋದು. ಆದ್ರೆ ನಾನು ಈ ತೋಟವನ್ನು ಶುಭ್ರವಾಗಿ ಒಂದು ಮಲಿನತ್ವ ಇಲ್ಲದಂತೆ ನಾನು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೇನೆ. ಆತನು ಬರುವಾಗ, ಹೌದು ನೀನು ಬಲ ನಂಬಿಗಸ್ತನಾದ ಆಳು, ದಣಿಯ ಭಾಗ್ಯದಲ್ಲಿ ಸೇರುವಂತವನಾಗು ಎಂಬತಕ್ಕಂತ ಆ ಶಬಾಷ್ಗಿರಿಯನ್ನು ದೇವರು ಕೊಡುವಂತವನು ಆತನಾಗಿದೆ. ಆದ್ರಿಂದ ಕರ್ತನೆ, ಪ್ರಿಯರೇ, ನಾವು ದೇವರ ತೋಟವಾಗಿದ್ದೇವೆ, ದೇವರ ಹೊಲವಾಗಿದ್ದೇವೆ, ದೇವರ ಕಟ್ಟಡ ನಾವು ಆಗಿದ್ದೇವೆ. ಆದ್ರಿಂದ ಇದನ್ನು ನಾವು ಶುದ್ಧತೆಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ನಾವು ಜೀವಿಸುತ್ತಾ ಮುಂದೆ ಹೋಗುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿಯಾಗಿದೆ ಎಂಬುವಂಥದ್ದನ್ನು ಈ ಒಂದು ಮಧ್ಯಾಹ್ನದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಆದ್ರಿಂದ ನಾವು ಕೇಳಿದಂತಹ ಕೆಲವು ಅಂಶಗಳ ವಿಚಾರದಲ್ಲಿ ಕರ್ತನ ಬರೋಣವನ್ನು ಯಾಚಿಸುತ್ತಾ ಇರುವಂತಹ ವಿಶ್ವಾಸಿಗಳಾದಂತ ನಾವು ಎಚ್ಚರಿಕೆಯನ್ನು ತಂದುಕೊಂಡವರಾಗಿ, ಕ್ರಿಸ್ತನಿಗೋಸ್ಕರವಾಗಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡವರಾಗಿ, ಪರಿಶುದ್ಧತೆಯಲ್ಲಿಯೂ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿಯೂ ಸಭೆಯ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸ್ಲಿಕ್ಕೆ ಹೆಚ್ಚು ಪ್ರಯತ್ನವನ್ನು ನಾವು ಪಡೋಣ. ದೇವರು ನಮ್ಮೆಲ್ಲರನ್ನು